today's unit is vectors, cDNA library and cloning. So ಈ ಮೂರು ಕಾನ್ಸೆಪ್ಟ್ ನ ಇವತ್ತು ಸ್ಟಡಿ ಮಾಡೋಣ. So today we are going to study the concept of vectors, cDNA library and cloning. Now, a vector is a DNA molecule that is capable of replication in a host organism and can act as a carrier molecule for the transfer of genes into the host. ಇಲ್ಲಿ ಈ ವೆಕ್ಟರ್ ಅನ್ನೋ ವರ್ಡ್ ಇದೆಯಲ್ಲ, ಇದು ನಿಮಗೆ ಪರಿಚಯ ಇದೆ. ನಾವು ವೆಕ್ಟರ್ ಅನ್ನೋದನ್ನ ಅಫ್ಕೋರ್ಸ್ ವೆಕ್ಟರ್ ಅಂದ್ರೆ ಮ್ಯಾಥಮೆಟಿಕ್ಸ್ ನವರು ಯೂಸ್ ಮಾಡ್ತಾರೆ, ರೈಟ್? ಸೊ ಇನ್ ಮ್ಯಾಥಮೆಟಿಕ್ಸ್ ಆಲ್ಸೋ ದೇ ಯೂಸ್ ದಿಸ್ ಕಾನ್ಸೆಪ್ಟ್ ಆಫ್ ವೆಕ್ಟರ್, ಬಟ್ ಹಿಯರ್ ವಿ ಯೂಸ್ ಇಟ್ ಇನ್ ಅ ಡಿಫರೆಂಟ್ ವೇ. ನಮ್ಮ ಬಯಾಲಜಿನಲ್ಲಿ ವೆಕ್ಟರ್ ಅಂತ ಈ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬಂದಿತ್ತು, ನೆನಪಿದ್ಯಾ? ಒಂದು ಆರ್ಗ್ಯಾನಿಸಮ್ ನಿಂದ ಇನ್ನೊಂದು ಆರ್ಗ್ಯಾನಿಸಮ್ನಿಗೆ ಡಿಸೀಸ್ ನ ಅಂದ್ರೆ ಪ್ಯಾಥೋಜನ್ ತಗೊಂಡೋಗುವಂತ ಮೀಡಿಯೇಟರ್ಗೆ ನಾವು ವೆಕ್ಟರ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮಾಸ್ಕಿಟೋ ಇದೆಯಲ್ವಾ, ಮಾಸ್ಕಿಟೋನ ನಾವು ವೆಕ್ಟರ್ ಅಂತ ಕರಿತಾ ಇದ್ವಿ. ಯಾಕೆಂದ್ರೆ ಅದು ಒಬ್ಬ ಪರ್ಸನ್ ನಿಂದ ಇನ್ನೊಬ್ಬ ಪರ್ಸನ್ಗೆ ಮಲೇರಿಯಾ ಪ್ಯಾರಾಸೈಟ್ ನ ತಗೊಂಡೋಗುತ್ತೆ. ಸೊ ದಟ್ಸ್ ವೈ ಯು ಯೂಸ್ ಟು ಕಾಲ್ ಇಟ್ ಆಸ್ ವೆಕ್ಟರ್. ಇಲ್ಲಿ ಇದು ವೆಕ್ಟರ್ ಅರ್ಥ ಸೇಮ್, ಅದೇ ಅರ್ಥದಲ್ಲಿ ಬರುತ್ತೆ, ಆದ್ರೆ ನಾವು ಬೇರೆ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀವಿ. ವಿ ಆರ್ ಟಾಕಿಂಗ್ ಅಬೌಟ್ DNA molecule, right? So a vector is a DNA molecule that is capable of replication in a host organism. ಅಂದ್ರೆ ಒಂದು ವೆಕ್ಟರ್ ಇಲ್ಲಿ ನಮ್ಮ ಜೆನೆಟಿಕ್ ಎಂಜಿನಿಯರಿಂಗ್ ನಲ್ಲಿ ವೆಕ್ಟರ್ ಏನಪ್ಪಾ ಅಂದ್ರೆ ಒಂದು ಸಣ್ಣ DNA ಮಾಲಿಕ್ಯೂಲ್. ಇಟ್ ಇಸ್ ಅ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA. ಈ DNAಗೆ ಈ ವೆಕ್ಟರ್ಗೆ ಎರಡು ಕೆಪಾಸಿಟಿ ಇದೆ. ಒಂದು, ಇಟ್ ಕ್ಯಾನ್ ರೆಪ್ಲಿಕೇಟ್ ಇನ್ ಹೋಸ್ಟ್ ಆರ್ಗ್ಯಾನಿಸಮ್. ಅಂದ್ರೆ ಯಾವ ಸೆಲ್ ಒಳಗಡೆ ಅದು ಹೋಗುತ್ತೋ ಅಲ್ಲಿ ಮಲ್ಟಿಪ್ಲೈ, ತನ್ನನ್ನು ತಾನು ರೆಪ್ಲಿಕೇಟ್, ತನ್ನ ಕಾಪಿನ ಪ್ರೊಡ್ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಮೊದಲನೇದು. ಎರಡನೇದು ಏನಪ್ಪಾ ಅಂದ್ರೆ ಇದು ಹೋಗುವಾಗ ನೀವು ಇದ್ರ ಜೊತೆಗೆ ಇನ್ನೊಂದು ಜೀನ್ ನ ಇದ್ರ ಜೊತೆ ಸೇರಿಸಿ ಕಳಿಸ್ಬೋದು. ಅಂದ್ರೆ ನಿಮಗೆ ಬೇಕಾಗಿರೋ ಒಂದು ಜೀನ್ ನ ಈ ವೆಕ್ಟರ್ ನಲ್ಲಿ ಸೇರಿಸಿ ಅದನ್ನ ನೀವು ಟಾರ್ಗೆಟ್ ಸೆಲ್ಗೆ ಕಳಿಸಿದ್ರ, ಓಕೆ, ಸೊ ಅವಾಗ ಏನಾಗುತ್ತೆ, ಅದು ಹೋಗಿ ಅಲ್ಲಿ ತಾನು ಮಲ್ಟಿಪ್ಲೈ ಆಗುತ್ತೆ. ಈಗ ನಿಮಗ್ ಬೇಕಾಗಿರೋ ಜೀನ್ ನ ಇದು ಹೋಸ್ಟ್ ಸೆಲ್ ತಗೊಂಡು ಹೋಗುತ್ತಲ್ವಾ, ಅದಕ್ಕೆ ಇದನ್ನ ವೆಕ್ಟರ್ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಕ್ಯಾರೀಸ್, ಅಲ್ಲಿದೆ ನೋಡಿ, ಇಟ್ ಕ್ಯಾನ್ ಆಕ್ಟ್ ಆಸ್ ಅ ಕ್ಯಾರಿಯರ್ ಮಾಲಿಕ್ಯೂಲ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಜೀನ್ಸ್ ಇನ್ ಟು ದಿ ಹೋಸ್ಟ್, ರೈಟ್? ಸೊ ದಟ್ಸ್ ಅ ವೆಕ್ಟರ್. ಇನ್ ಜೆನೆಟಿಕ್ ಎಂಜಿನಿಯರಿಂಗ್, ವೆಕ್ಟರ್ ರೆಫರ್ಸ್ ಟು ದಿ ಸ್ಮಾಲ್ DNA molecule or small fragments of DNA which are capable of entering into the host cell and they are capable of multiplying in the host cell. Since you can use them as a carriers to transfer the gene of your own interest, they are called vectors. So the biology of gene cloning is concerned with the selection and use of suitable vector. So ನಾವಿಲ್ಲಿ ಬಯೋಟೆಕ್ನಾಲಜಿ ಅಥವಾ ಜೆನೆಟಿಕ್ ಎಂಜಿನಿಯರಿಂಗ್ ನಲ್ಲಿ ನಮ್ ಕೆಲಸ, ನಮ್ದು ಬಹಳಷ್ಟು ಇಂಟ್ರೆಸ್ಟ್ ಏನು ಅಂದ್ರೆ ಒಂದು ಜೀನ್ ನ, ಅಂದ್ರೆ ನಮಗ್ ಬೇಕಾಗಿರೋ ಒಂದು ಜೀನ್ ನ ಬೇರೆ ಇನ್ನೊಂದು ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಸೊ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಆ ಕೆಲಸ ಮಾಡೋದಕ್ಕೆ ನಮ್ಗೆ ಸೂಟೇಬಲ್ ವೆಕ್ಟರ್ಸ್ ಬೇಕಾಗುತ್ತೆ. ಸೊ ವಿ ಯೂಸ್ ಡಿಫರೆಂಟ್ ವೆಕ್ಟರ್ಸ್, ರೈಟ್? ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ವೆಕ್ಟರ್ಸ್. ಅಂಡ್ ಹಿಯರ್ we have two kinds of vectors. One is called cloning vector, another one is expression vector. So cloning, we will study about cloning later. Cloning ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ಮೊದಲು ಕ್ಲೋನಿಂಗ್ ವೆಕ್ಟರ್ ಅಂದ್ರೆ ಏನು ಅಂತ ನೋಡೋಣ. Cloning vectors are small piece of DNA which have the ability and used to introduce foreign gene of interest into the host cell. ಸೊ ದಿಸ್ ಇಸ್ ಕ್ಲೋನಿಂಗ್ ವೆಕ್ಟರ್. ಅಂದ್ರೆ ಕಾಮನ್ ಆಗಿ ಎಲ್ಲಾ ವೆಕ್ಟರ್ಸ್ ಕ್ಲೋನಿಂಗ್ ವೆಕ್ಟರ್ಸ್. ಯಾಕೆಂದ್ರೆ ನಾವು ವೆಕ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮಗ್ ಬೇಕಾಗಿರೋ ಜೀನ್ ನ ಇನ್ನೊಂದು ಹೋಸ್ಟ್ ಸೆಲ್ ಒಳಗಡೆ ಕಳಿಸೋದಕ್ಕೆ ಯೂಸ್ ಮಾಡ್ತೀವಿ, ಅದು ಕ್ಲೋನಿಂಗ್ ವೆಕ್ಟರ್. ಕೆಲವೊಂದಿಷ್ಟು ಕಡೆ ಏನಾಗುತ್ತೆ, ಎಕ್ಸ್ಪ್ರೆಷನ್ ವೆಕ್ಟರ್. ಅಂದ್ರೆ ಈ ನಾವು ನಮ್ಗೆ ಬೇಕಾಗಿರೋ ಜೀನ್ ನ ಯಾವುದೋ ಹೋಸ್ಟ್ ಸೆಲ್ ಒಳಗಡೆ ಕಳಿಸಿದ್ಮೇಲೆ ಆ ಜೀನು ಹೋಸ್ಟ್ ಸೆಲ್ ನಲ್ಲಿ ಎಕ್ಸ್ಪ್ರೆಸ್ ಆಗೋದಕ್ಕೆ ಶುರು ಆಗುತ್ತೆ. It starts getting expressed in the host cell. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಏನಂದ್ರೆ ಈಗ ಒಂದು ವೆಕ್ಟರ್ ನ ಯೂಸ್ ಮಾಡಿಕೊಂಡು ನಾನು ಇನ್ಸುಲಿನ್ ಜೀನ್ ನ ವೆಕ್ಟರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆ ವೆಕ್ಟರ್ ನ ಬ್ಯಾಕ್ಟೀರಿಯಾ ಒಳಗಡೆ ಕಳಿಸ್ತೀನಿ. ಸೊ ಐ ವಿಲ್ ಸೆಂಡ್ ಇಟ್ ಇನ್ ಟು ದ ಬ್ಯಾಕ್ಟೀರಿಯಾ.
ಸೊ ಅವಾಗ ಅದು ಕ್ಲೋನಿಂಗ್ ವೆಕ್ಟರ್ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಒಳಗಡೆ ಹೋದ್ಮೇಲೆ ಈ ವೆಕ್ಟರ್, ಈಗ ಅದ್ರಲ್ಲಿ ಯಾವ ಜೀನ್ ಹಾಕಿದ್ದೇನೆ, ಇನ್ಸುಲಿನ್ ಜೀನ್ ಹಾಕಿದ್ದೇನೆ. ಸೊ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇನ್ಸುಲಿನ್ ಜೀನ್ ಇನ್ ದ್ಯಾಟ್. ಇಫ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್, ರೈಟ್, ಸೊ ಬ್ಯಾಕ್ಟೀರಿಯಾ ಬಾಡಿ ಒಳಗಡೆ ಹೋದ್ಮೇಲೆ ಆ ಜೀನ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಶುರು ಆದ್ರೆ ಅವಾಗ ಅದು ಎಕ್ಸ್ಪ್ರೆಷನ್ ವೆಕ್ಟರ್ ಆಗುತ್ತೆ. ನಾನು ಮೊದಲೇ ಹೇಳಿದೆ, ಆಲ್ ವೆಕ್ಟರ್ಸ್ ಆರ್ ಕ್ಲೋನಿಂಗ್ ವೆಕ್ಟರ್ಸ್, ಬಟ್ ಆಲ್ ಆಫ್ ದೆಮ್ ವಿಲ್ ನಾಟ್ ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್. ಯಾಕಂದ್ರೆ ಈ ಜೀನ್ ಎಕ್ಸ್ಪ್ರೆಷನ್ ಇದೆಯಲ್ವಾ, ನಿಮಗೆ ಗೊತ್ತು, ಜೀನ್ ಎಕ್ಸ್ಪ್ರೆಷನ್ಗೆ ಬಹಳಷ್ಟು ಫ್ಯಾಕ್ಟರ್ಸ್ ಇರ್ತವೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡುತ್ತೆ. ಸೊ ದೇರ್ ಇಸ್ ನೋ ಗ್ಯಾರಂಟಿ ದಟ್ ಆಲ್ ದ ಜೀನ್ಸ್ ವಿಚ್ ಯು ಹ್ಯಾವ್ ಇನ್ಸರ್ಟೆಡ್ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್, ರೈಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಎಕ್ಸ್ಪ್ರೆಷನ್. ನೀವು ನಿಮ್ಮ ವೆಕ್ಟರ್ನ ಯೂಸ್ ಮಾಡಿ ಒಂದು ಯಾವುದೋ ಹೊಸ ಜೀನು, ಬೇರೆ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿರ್ತಿರಲ್ವ, ಆ ಜೀನು ಹೋಸ್ಟ್ ಸೆಲ್ ಹೋದ್ಮೇಲೆ ಎಕ್ಸ್ಪ್ರೆಸ್ ಆಗೋದಕ್ಕೆ ಶುರು ಆದ್ರೆ ಅವಾಗ ನೀವು ನಿಮ್ಮ ವೆಕ್ಟರ್ನ ಎಕ್ಸ್ಪ್ರೆಷನ್ ವೆಕ್ಟರ್ ಅಂತ ಕರಿತೀವಿ. ಇದು ಜೆನೆಟಿಕಲಿ ಬಹಳ ಇಂಪಾರ್ಟೆಂಟ್ ಇದು. ಸೊ ದಿಸ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ನಮ್ಮ ಜೆನೆಟಿಕ್ ಎಂಜಿನಿಯರಿಂಗ್ ನಲ್ಲಿ ನಮಗೆ ಇದೇ ಇಷ್ಟ ಇರೋದು, ಏನು ನಮ್ಗೆ ಬೇಕಾಗಿರೋ ಒಂದು ಜೀನ್ನ ಇನ್ನೊಂದು ಯಾವುದೋ ಹೋಸ್ಟ್ ಸೆಲ್ ಒಳಗಡೆ ಹಾಕಿ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗೋ ತರ ಮಾಡೋದು. ಓಕೆ, ದಟ್ಸ್ ಅಬೌಟ್ ದಿ ಎಕ್ಸ್ಪ್ರೆಷನ್ ವೆಕ್ಟರ್. ನೆಕ್ಸ್ಟ್ PBR322 ಅಂತ ಬರುತ್ತೆ. ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ PBR322, right? Then okay, I think some of you are having a network problem. Left and joined ಆಗ್ತಾ ಇದ್ದೀರಾ. Okay, so that may be your network problem. Fine. ಕವನ ಕೃಷ್ಣ, ಗಗನ ಹೋಗೋದು ಬರೋದು ಮಾಡ್ತಿರ್ತಾರೆ ಅಲ್ವಾ? ಕ್ಲಾಸ್ನಲ್ಲಿ ಹಂಗೆಲ್ಲ ಬರೋದು ಹೋಗೋದು ಮಾಡಬಾರ್ದಲ್ವೇನ್ರಿ? ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಸರ್. ಅದೇ ಅಲ್ಲ, ರಿಯಲ್ ಕ್ಲಾಸ್ನಲ್ಲಾದ್ರೆ ಡಿಸ್ಟರ್ಬ್ ಆಗುತ್ತೆ, ಇಲ್ಲಿ ನೀವೇನ್ ಮಾಡೋಕ್ಕಾಗತ್ತಾ? ಐ ಆಮ್ ಜಸ್ಟ್ ಜೋಕಿಂಗ್. ಓಕೆ, ಐ ಕ್ಯಾನ್ ಸಿ ದ್ಯಾಟ್ ಪ್ರಾಬ್ಲಮ್ ಆಗ್ತದೆ ನಿಮ್ಗೊಂದು 3-4 ಜನರಿಗೆ ಆಗ್ತಿದೆ ಆ ಥರ. ಏನು ಮಾಡೋಕ್ಕಾಗಲ್ಲ. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್. ಎನಿವೆ, ಡೋಂಟ್ ವರಿ, ಐ ಹೋಪ್ ಇಟ್ಸ್ ಆಡಿಬಲ್. ನಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅನ್ಕೋತೀನಿ ಕೇಳಿಸೋರ್ಗೆ. ಇಲ್ಲಿ PBR322 ಅಲ್ಲ, ನಾನು ಮಧ್ಯೆ ಯಾಕೆ ಬೇರೆ ಟಾಪಿಕ್ ತಗೊಂಡ್ಬಂದೆ ಅಂದ್ರೆ, ಈ ನಾನು ಮಾಡ್ತಾ ಇರೋ ಟಾಪಿಕ್ ಏನಿದೆಯಲ್ವಾ, ಇದು ಮೊದಲೇ ಒಂಥರ ಡ್ರೈ ಸಬ್ಜೆಕ್ಟ್. ಇದು ಜೆನೆಟಿಕ್, ಅಫ್ಕೋರ್ಸ್ ಇಟ್ ಅಪಿಯರ್ಸ್ ಟು ಬಿ ಇಂಟ್ರೆಸ್ಟಿಂಗ್, ಬಟ್ ಟೆಕ್ನಿಕಲ್, ಬರೀ ಟೆಕ್ನಿಕಲ್ ವರ್ಡ್ ಬರ್ತವೆ. ಆಮೇಲೆ ಕಣ್ಣಿಗೆ ಕಾಣದೇ ಇರೋದು ಇವೆಲ್ಲ. ಇದೊಂಥರ ದೇವ್ರಿದ್ದಂಗೆ, ಕಣ್ಣಿಗೆ ಕಾಣಲ್ಲ, ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ವೆಕ್ಟರ್ ಅಂತಿರುತ್ತಂತೆ, ಜೀನ್ ಅಂತಿರುತ್ತಂತೆ, ಅದರಲ್ಲಿ ಏನೋ ಕಟ್ ಮಾಡ್ತಾರೆ. ಸೊ ಸಮಟೈಮ್ಸ್ ಇಟ್ ಮೇ ಅಪಿಯರ್ ಬೋರಿಂಗ್, ಬಟ್ ಎನಿವೆ ವಿ ಹ್ಯಾವ್ ಟು ಸ್ಟಡಿ ಇಟ್ ಅಲ್ವಾ, ಸಿಲೆಬಸ್ನಲ್ಲಿದೆ. ದಟ್ಸ್ ವೈ ಐ ಕೀಪ್ ಆನ್ ಚೇಂಜಿಂಗ್ ದ ಟಾಪಿಕ್. ಇರಲಿ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಕಾನ್ಸೆಪ್ಟ್. ಅಷ್ಟೇನು ಕಷ್ಟ ಇಲ್ಲ, ಬಹಳ ಈಸಿ ಕಾನ್ಸೆಪ್ಟ್ಸ್ ಇದಾವೆ. ಇಲ್ಲಿ ವೆಕ್ಟರ್ ಅಂತ ಅರ್ಥ ಮಾಡ್ಕೊಂಡಿಲ್ವಾ, ಅದರಲ್ಲಿ ಒಂದು ವೆಕ್ಟರು PBR322 ಅಂತ ಬರುತ್ತೆ. ಪ್ಲಾಸ್ಮಿಡ್ ಇದು. ಸೊ ನಿಮಗೆ ಗೊತ್ತು ಪ್ಲಾಸ್ಮಿಡ್ ಅಂದ್ರೆ ಏನು ಅಂತ ಹೇಳಿ, ಬಹುಶಃ ನೀವು ಸ್ಟಡಿ ಮಾಡಿರ್ತಾರೆ. ಪ್ಲಾಸ್ಮಿಡ್ಸ್ ಆರ್ ಸ್ಮಾಲ್ DNA ಫ್ರಾಗ್ಮೆಂಟ್ಸ್ ವಿಚ್ ಆರ್ ಫೌಂಡ್ ಇನ್ ಬ್ಯಾಕ್ಟೀರಿಯಾ, ಪ್ರೊಕ್ಯಾರಿಯೋಟ್ ನಲ್ಲಿ ಬರ್ತವೆ. ಇಲ್ಲಿ ಒಂದು ಸೈಂಟಿಸ್ಟ್ಸ್ ಇಬ್ರು, ಬೋಲಿವರ್ ಅಂಡ್ ರೋಡ್ರಿಗೇಜ್, ರೈಟ್? ಸೊ ಬೋಲಿವರ್ ಅಂಡ್ ರೋಡ್ರಿಗ್ಸ್ ಅಂತಿದಾರಲ್ಲ, ಇವರು ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ವೆಕ್ಟರ್ನ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಬೇರೆ ಏನೂ ಇಲ್ಲ, ನೇಚರ್ ನಲ್ಲಿ ಇರುವಂತ ಒಂದು ಪ್ಲಾಸ್ಮಿಡ್. ಈ ಪ್ಲಾಸ್ಮಿಡ್ ಅಂದ್ರೆ ಏನ್ ಗೊತ್ತಾ, ಇದು ಸ್ಮಾಲ್ ಸರ್ಕ್ಯುಲರ್ ಫ್ರಾಗ್ಮೆಂಟ್ ಆಫ್ DNA. ಇವು ಸಿಂಗಲ್ ಸ್ಟ್ಯಾಂಡರ್ಡ್ DNA ಇವು ನಿಮ್ಗೆ ಬ್ಯಾಕ್ಟೀರಿಯಾದಲ್ಲಿ ಸಿಗ್ತವೆ. ಓಕೆ, ಸೊ ಇವನ್ನ ತಗೊಂಡು, ಅಲ್ಲಿರೋ ನ್ಯಾಚುರಲ್ ಆಗಿರೋದನ್ನ ತಗೊಂಡು ಅದನ್ನ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕಟ್ ಮಾಡಿ, ಏನೇನೋ ಮಾಡಿ, ಡಿಸೈನ್ ಮಾಡಿ, ಮಾಡಿಫೈ ಮಾಡಿ ಒಂದು ವೆಕ್ಟರ್ ಅಂತ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಜೆನೆಟಿಕ್ ಎಂಜಿನಿಯರಿಂಗ್ಗೆ ಯೂಸ್ ಆಗಬೇಕು ಆ ಥರ. ಸೊ ದೇ ಹ್ಯಾವ್ ಕ್ರಿಯೇಟೆಡ್ ಅ ವೆಕ್ಟರ್ and that name, this is the first vector which is created, PBR322. ಅಲ್ಲಿ P ಅಂದ್ರೆ ಪ್ಲಾಸ್ಮಿಡ್, because it is produced from a plasmid. BR ಅಂದ್ರೆ ಬೋಲಿವರ್ ಅಂಡ್ ರೋಡ್ರಿಗೇಜ್, ಸೈಂಟಿಸ್ಟ್ ಹೆಸರು B. ಬೋಲಿವರ್ R. ರೋಡ್ರಿಗೇಜ್. 322 ಏನಿದೆಯಲ್ಲ, ಐ ಡೋಂಟ್ ನೋ, ದಟ್ ಮೇ ಬಿ ದ ಬಹುಶಃ 322ನೇ ಸಾರಿ ಅವ್ರಿಗೆ ಸಕ್ಸಸ್ ಸಿಗಿತ್ತೋ ಏನೋ, ಆ ಥರ ಆ ಮಾಡೆಲ್, ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಅದಕ್ಕೆ ಮೀನಿಂಗ್ ಇದೆ. ಲೆಟ್ ಅಸ್ ನಾಟ್ ವರಿ ಅಬೌಟ್ ದಟ್. 322 ಇಸ್ ದ length of the nucleotide sequence. Anyway,
This is a plasmid vector. Remember, PBR322 is the first vector which is produced by Bolivar and Rodriguez. Remember, nowadays we have many others. ಬಹಳಷ್ಟಿದಾವೆ ಈಗ ಬೇರೆ ಬೇರೆ ವೆಕ್ಟರ್ಗಳನ್ನ ರೆಡಿ ಮಾಡಿದ್ದಾರೆ. ಇದು ಫಸ್ಟ್, ಇದು ಮೊದಲು ಕಂಡುಹಿಡಿದಿದ್ದು. ಸ್ಟಾರ್ಟಿಂಗ್ ಇದನ್ನೇ ಯೂಸ್ ಮಾಡ್ತಾ ಇದ್ರು ಜೆನೆಟಿಕ್ ಇಂಜಿನಿಯರಿಂಗ್ ನಲ್ಲಿ. ಇಟ್ ಈಸ್ 40363 ಬೇಸ್ ಪೇರ್ ಲಾಂಗ್, ರೈಟ್? ಸೊ 4363 ನ್ಯೂಕ್ಲಿಯೋಟೈಡ್ ಬೇಸಸ್ ಇರುತ್ತೆ ಇದರಲ್ಲಿ. ಇಟ್ ಕ್ಯಾರೀಸ್ 2 ಸೆಟ್ಸ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಐಲ್ ಟೆಲ್ ಯು, ಈ ಡಿಸೈನ್ ಮಾಡಿರೋದ್ರಲ್ಲಿ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಈ ವೆಕ್ಟರ್ ನಲ್ಲಿ 2 ಜೀನ್ ಇರ್ತವೆ. ಒಂದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನು, ಇನ್ನೊಂದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಹೇಳಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, PBR322 ನಲ್ಲಿ ಆಂಪಿಸಿಲಿನ್ ಅಂಡ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಇರುತ್ತೆ. It contains only single or unique recognition site for 12 different restriction enzymes. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. Now, this is the diagram. ಇದು diagrammatic representation of PBR322. ಎಷ್ಟು ಉದ್ದ ಇರುತ್ತೆ, ಎಷ್ಟು ನ್ಯೂಕ್ಲಿಯೋಟೈಡ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದೀನಿ. 4363, 4363 ನ್ಯೂಕ್ಲಿಯೋಟೈಡ್ ಪೇರ್ಸ್ ಇರುತ್ತೆ ಇದರಲ್ಲಿ. ಇಲ್ಲಿ ನಮ್ಮ ಇಂಟ್ರೆಸ್ಟ್ ಇರೋದು ಯಾವುದಪ್ಪ ಅಂದ್ರೆ, ಇದು ಏನು, ವಾಟ್ ಈಸ್ ದಿಸ್? ದಿಸ್ ಈಸ್ ದ ವೆಕ್ಟರ್, ರೈಟ್? And it is a DNA fragment. As I already explained, ನಾನು ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಒಂದು ಎಬಿಲಿಟಿ ಏನಪ್ಪಾ ಅಂದ್ರೆ, ನೀವು ಇದರಲ್ಲಿ ಅಂದ್ರೆ ಇದನ್ನ ಕಟ್ ಮಾಡಿ ಇದರಲ್ಲಿ ನಿಮಗೆ ಬೇಕಾಗಿರೋ ಫಾರಿನ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅನ್ನೋವಾಗ ಹೇಳ್ತೀನಿ ಅದನ್ನು. ಇಲ್ಲಿ ORI ಅಂತಿದೆ. ಐ ಹೋಪ್ ಯು ಕ್ಯಾನ್ ಸಿ ದಿಸ್. ದಿಸ್ ಈಸ್ ORI. ಯಾರಿಗಾದ್ರೂ ನೆನಪಿದೆಯಾ ORI ಅಂದ್ರೆ ಏನು ಅಂತ? DNA ರೆಪ್ಲಿಕೇಶನ್ ಹೇಳುವಾಗ ಹೇಳಿದ್ದು ಒರಿಜಿನ್ ಆಫ್ ರೆಪ್ಲಿಕೇಶನ್. ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಅಲ್ವಾ? ವೆರಿ ಗುಡ್. ಸೊ ಯು ರಿಮೆಂಬರ್. ಐ ಆಮ್ ಹ್ಯಾಪಿ ದಟ್ ದಿಸ್ ಟಫ್ ಸಬ್ಜೆಕ್ಟ್ ಯು ಆರ್ ಫಾಲೋಯಿಂಗ್ ಸೋ ಕೀನ್ಲಿ. ಆ ಒರಿಜಿನ್ ಆಫ್ ರೆಪ್ಲಿಕೇಶನ್ದು ಕೆಲಸ ಏನು ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಒರಿಜಿನ್ ಆಫ್ ರೆಪ್ಲಿಕೇಶನ್ ನಲ್ಲೇ ಬ್ರೇಕ್ ಆಗುತ್ತೆ. ಯಾವುದು? ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಬಂದು ಆ ಒರಿಜಿನ್ ಆಫ್ ರೆಪ್ಲಿಕೇಶನ್ ನಲ್ಲಿ ಬ್ರೇಕ್ ಮಾಡುತ್ತೆ ಅದನ್ನ. ಸೊ ಇದು ಅಂದ್ರೆ ನೀವು ಯಾವುದೋ ಒಂದು ಜೀನ್ ಹಾಕ್ಬೇಕಲ್ವಾ, ಆ ಜೀನ್ ಹಾಕೋ ಜಾಗ ಇದು. ಅಂದ್ರೆ ಇಲ್ಲಿ ಕಟ್ ಮಾಡಬೇಕು, ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ತಗೊಂಡು ಇಲ್ಲಿ ಕಟ್ ಮಾಡಿ ಇಲ್ಲಿ ಸೇರಿಸಬೇಕು ನೀವು. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಆಡ್. ಅದಕ್ಕೆ ನಾವು ಇದನ್ನ ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಅಂತ ಹೇಳ್ತೀವಿ, ಓರಿ ಸೈಟ್. ಆಮೇಲೆ ನಾನು ಇನ್ನು 2 ಇಂಪಾರ್ಟೆಂಟ್ ಥಿಂಗ್ ಹೇಳಿದೆ. ಏನಪ್ಪಾ ಅಂದ್ರೆ, ಇಲ್ಲಿ ಆಂಪಿಸಿಲಿನ್ ಅಂತಿದೆಯಲ್ವಾ, ಆಮೇಲೆ ಟೆಟ್ರಾಸೈಕ್ಲಿನ್ ಅಂತಿದೆ, ರೈಟ್? ಸೊ ಇವ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಆಕ್ಚುಲಿ ಇದು ರೆಪ್ಲಿಕೇಶನ್ ಆಗುವಾಗ ಇಲ್ಲಿಂದ ಕಟ್ ಆಗುತ್ತೆ, ಆಯ್ತಾ? ನ್ಯಾಚುರಲ್ ಆಗಿ ಅಂದ್ರೆ ನೇಚರ್ ನಲ್ಲಿ ಈ ಪ್ಲಾಸ್ಮಿಡ್ ಹೆಂಗೆ ಅಂದ್ರೆ ಇಲ್ಲಿಂದ ಕಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಯಾಕಂದ್ರೆ ಇದು ಮಲ್ಟಿಪ್ಲೈ ಆಗುತ್ತೆ. ಸೆಲ್ ಒಳಗಡೆ ಹೋದ್ಮೇಲೆ ಒಂದೇ ಕಾಪಿ ಇದ್ದಿದ್ದು ತಾನು ಮಲ್ಟಿಪ್ಲೈ ಆಗಿ 100,000 ಕಾಪಿ ಆಗುತ್ತೆ. ಅವಾಗ ಈ ORI ಸೈಟ್ ನ ಯೂಸ್ ಮಾಡುತ್ತೆ, ಆಯ್ತಾ? ಆದ್ರೆ ಇವರಿಬ್ರು ಏನು PBR322 ರೆಡಿ ಮಾಡಿರಲ್ಲ, ಬೋಲಿವರ್ ರೋಡ್ರಿಗ್ಜೋ, ಇವರು ಮಾಡಿರೋ ಕೆಲಸ ಏನು ಅಂದ್ರ, ಇಲ್ಲೊಂದು ಸೈಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿದೆ ನೋಡಿ, PST1 ಅಂತಿದೆ, EcoR1 ಅಂತಿದೆ, ಓಕೆ, HIND3 ಅಂತಿದೆ, EcoRV ಅಂತಿದೆ, BAMH. ಇವೆಲ್ಲ ಏನಪ್ಪಾ ಅಂದ್ರೆ, ದೀಸ್ ಆರ್ ದಿ ರಿಸ್ಟ್ರಿಕ್ಷನ್ ಸೈಟ್ಸ್. ನಾವು ಇವನ್ನ ರಿಸ್ಟ್ರಿಕ್ಷನ್ ಸೈಟ್ಸ್ ಅಂತ ಹೇಳ್ತೀವಿ. ರಿಸ್ಟ್ರಿಕ್ಷನ್ ಸೈಟ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ PST1 ಅನ್ನೋದು ಒಂದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಏನಪ್ಪಾ ಅಂದ್ರೆ, ದೇ ಗೋ ಅಂಡ್ ಕಟ್ ದ DNA ಅಟ್ ಅ ಸ್ಪೆಸಿಫಿಕ್ ಸೈಟ್. ಇದೇನಿದೆಯಲ್ಲ PST1, ಇದ್ರದ್ದು ಎಕ್ಸ್ಪ್ಯಾನ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. 12 ಸೈಟ್ ಇದೆ ಅಂತ ಹೇಳಿದೆ ನಾನು. ಈ ತರ ಎಷ್ಟಿದಾವೆ? 12 ಸೈಟ್ಸ್ ಇದಾವೆ, 12 ಎನ್ಸೈಮಿಕ್ ಸೈಟ್ ಇದೆ. ಇದು ಒಂದು ಸೈಟು. ಅಂದ್ರೆ PST1 ರಿಸ್ಟ್ರಿಕ್ಷನ್ ಎನ್ಸೈಮ್ ನ ನಾನು ಯೂಸ್ ಮಾಡಿದ್ರೆ ಅದು ಹೋಗಿ ಇಲ್ಲಿ ಕಟ್ ಮಾಡತ್ತ. ಕನ್ಫ್ಯೂಸ್ ಆಗಬೇಡಿ. ORI ಸೈಟ್ ಏನಿದೆಯಲ್ಲ, ಇದು ನ್ಯಾಚುರಲ್ ಆಗಿ ಕಟ್ ಆಗುವಂತ ಪಾಯಿಂಟ್. ಆದ್ರೆ ನಾನು ಸಪರೇಟ್ ಆಗಿ ರಿಸ್ಟ್ರಿಕ್ಷನ್ ಎನ್ಸೈಮ್ ನ PST1 ಯೂಸ್ ಮಾಡಿದ್ರೆ ಅದು ಇಲ್ಲಿ ಕಟ್ ಮಾಡುತ್ತೆ. ಓಕೆ, ಎಲ್ಲಿ ಕಟ್ ಮಾಡುತ್ತೆ? AMP ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ಇದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್, ಇದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಓಕೆ, so I will take some 2 or 3 minutes to explain this if you are not getting bored. ಸ್ವಲ್ಪ ಇದು
ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನಾನು ಹೇಳ್ಬಿಡ್ತೀನಿ. ಇದು PST1 ಸೈಟು. ಇಲ್ಲಿ ಅದ್ರ ಬದಲು ಇಲ್ಲಿ SAL1 ಅಂತಿದೆ ಅಲ್ವಾ, ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿದ್ರೆ ಅದು ಇಲ್ಲಿ ಕಟ್ ಮಾಡುತ್ತೆ. BIMH1 ಅನ್ನೋದನ್ನ ಯೂಸ್ ಮಾಡಿದ್ರೆ ಇಲ್ಲಿ ಕಟ್ ಮಾಡುತ್ತೆ. ಆಯ್ತಾ, ಇಲ್ಲಿ ನಂಬರ್ ಏನಿದೆಯಲ್ಲ ಕನ್ಫ್ಯೂಸ್ ಆಗಬೇಡಿ, ಇದು ನ್ಯೂಕ್ಲಿಯೋಟೈಡ್ದು ಸೀರಿಯಲ್ ನಂಬರ್. ಇದು ಇಲ್ಲಿಂದ ಶುರು ಮಾಡ್ತಾರೆ, ಇಲ್ಲೆಲ್ಲ ಒಂದ್ ಕಡೆ ಪಾಯಿಂಟ್ ಇಂದ. ಸೊ 651ನೇ ನ್ಯೂಕ್ಲಿಯೋಟೈಡ್ ನಲ್ಲಿ ಕಟ್ ಮಾಡುತ್ತೆ, ಲೈಕ್ ದಟ್ ಸಮ್ವೇರ್. ಇದು 0 ಇದು. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ 0. ಇದು 29th ನ್ಯೂಕ್ಲಿಯೋಟೈಡು. ಈಕೋ RV ಏನಿದೆಯಲ್ಲ, ರಿಸ್ಟ್ರಿಕ್ಷನ್ ಎನ್ಸೈಮ್ 5 ಇದು. ಇಶ್ರೀಶಿಯಾ ಕೋಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ 5. ನಾನು ಹೇಳಿದ್ನಲ್ಲ ಮೊನ್ನೆ, ಈಕೋ R1 ಈಕೋ R2 ಅಂತ. ಈಕೋ R1 ಇಲ್ಲಿ ಕಟ್ ಮಾಡುತ್ತೆ ನ್ಯಾಚುರಲ್ ಆಗಿ. ಇದು ಈಕೋ R5 195ನೇ ನ್ಯೂಕ್ಲಿಯೋಟೈಡ್ ನಲ್ಲಿ ಕಟ್ ಮಾಡುತ್ತೆ. ಇದು 375ರಲ್ಲಿ 651. ಸೊ ಲೈಕ್ ದಿಸ್ ವಿ ಪುಟ್ ಇಟ್ ಬೈ ನೇಮ್, ಬೈ ದಿ ನಂಬರ್. ನಾವು ಪ್ಲೀಸ್ ಲಿಸನ್ ಕೇರ್ಫುಲಿ. ಈ ಈ ವೆಕ್ಟರ್ಸ್ ಇದೆಯಲ್ವಾ, ವೆಕ್ಟರ್ ಅನ್ನೋದಕ್ಕಿಂತ ಪ್ಲಾಸ್ಮಿಡ್, ನಾವು ಇದನ್ನ ಯೂಸ್ ಮಾಡಿದಾಗ ಇದು ವೆಕ್ಟರ್ ಆಗುತ್ತೆ, ಬಟ್ ನ್ಯಾಚುರಲ್ ಆಗಿರುವಾಗ ಇದನ್ನ ಪ್ಲಾಸ್ಮಿಡ್ ಅಂತ ಕರಿತೀವಿ. ಎಲ್ಲಿರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಓಕೆ, ದೇ ಆರ್ ಪ್ರೆಸೆಂಟ್ ಇನ್ ದಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ನಾವು ಆಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ ಬಹಳ ಜನರಿಗೆ. ವಿ ಯೂಸ್ ಆಂಟಿಬಯೋಟಿಕ್ಸ್ ಕಾಲ್ಡ್ ಆಂಟಿಬಯೋಟಿಕ್ಸ್ ಟು ಕಿಲ್ ಬ್ಯಾಕ್ಟೀರಿಯಾ. ಅದರಲ್ಲಿ ನಿಮಗೆ ಗೊತ್ತಿರೋ ಆಂಟಿಬಯೋಟಿಕ್ ಬಹುಶಃ ಪೆನ್ಸಿಲಿನ್ ಅಂತ ಗೊತ್ತಿದೆ ನಮಗೆ. ಅದು ಪೆನ್ಸಿಲಿನ್ ಇಂಜೆಕ್ಷನ್ ತಗೋತೀವಲ್ಲ ಅದು ನಿಮಗೆ ಗೊತ್ತು. ನಾವು ಯಾವ್ದಾದ್ರು ಇನ್ಫೆಕ್ಷನ್ ಆದಾಗ, ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆದ್ರೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಕೊಲ್ಲೋದಕ್ಕೆ ಕೆಲವೊಂದಿಷ್ಟು ಆಂಟಿಬಯೋಟಿಕ್ಸ್ ನ ಡಾಕ್ಟರ್ ಕೊಡ್ತಾರೆ. ಅದರಲ್ಲಿ ಆಂಪಿಸಿಲಿನ್ ಅನ್ನೋದು ಒಂದು ಆಂಟಿಬಯೋಟಿಕ್, ಟೆಟ್ರಾಸೈಕ್ಲಿನ್ ಅನ್ನೋದು ಆಂಟಿಬಯೋಟಿಕ್. ಅವನ್ನೆಲ್ಲ ನಾವು ಫಸ್ಟ್ ಜನರೇಷನ್ ಆಂಟಿಬಯೋಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲೆಲ್ಲ ಡಾಕ್ಟರ್ಸ್ಗಳು ಇಂಜೆಕ್ಷನ್ ಕೊಡ್ತಾ ಇದ್ದಿದ್ದು ಇವನ್ನೇ. ಏನು ಹೇಳಿದ್ನಲ್ವಾ ಈಗ, ಯಾವ್ದದು ಪೆನ್ಸಿಲಿನ್ನು, ಆಂಪಿಸಿಲಿನ್ನು, ಟೆಟ್ರಾಸೈಕ್ಲಿನ್ನು. ಸೊ ಲೈಕ್ ದಿಸ್, ರೈಟ್? ಈಗ ಇಮ್ಯಾಜಿನ್ ಮಾಡಿ, ಒಂದು ಪೆಟ್ರಿ ಡಿಶ್ ನಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ. ಎನಿ ಬ್ಯಾಕ್ಟೀರಿಯಾ, ಲೈಕ್ ಲೆಟ್ ಅಸ್ ಸೇ ಇಶ್ರೀಶಿಯಾ ಕೋಲಿ ಬ್ಯಾಕ್ಟೀರಿಯಾನ. ಈ ಕೋಲಿ ಬ್ಯಾಕ್ಟೀರಿಯಾ ಪೆಟ್ರಿ ಡಿಶ್ ನಲ್ಲಿದ್ದಾಗ ನೀವು ಆ ಪೆಟ್ರಿ ಡಿಶ್ ಕಲ್ಚರ್ ಮೀಡಿಯಂಗೆ ಆಂಟಿಬಯೋಟಿಕ್ ನ ಸೇರಿಸಿದ್ರೆ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ. ಯಾಕೆಂದ್ರೆ ಅದು ಆಂಟಿ ಬ್ಯಾಕ್ಟೀರಿಯಾ, ಇಟ್ ವಿಲ್ ಕಿಲ್ ದಿ ಬ್ಯಾಕ್ಟೀರಿಯಾ. ಆದ್ರೆ ಆ ಇಶ್ರೀಶಿಯಾ ಕೋಲಿದು ಸೈಟೋಪ್ಲಾಸಮ್ ನಲ್ಲಿ ಸಪೋಸ್ ಈ ಪ್ಲಾಸ್ಮಿಡ್ ಇದೆ ಅಂತ ಅನ್ಕೊಳ್ಳಿ. ಈಗ ನಾನೇನ್ ತೋರಿಸ್ತಿದ್ದೀನಲ್ವಾ, ಈ ಪ್ಲಾಸ್ಮಿಡ್, ಇದರಲ್ಲಿ ಏನಾಗಿದೆ, ಒಂದು ಜೀನ್ ಇದೆ, ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಅಂತಿದೆ, ಇನ್ನೊಂದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತಿದೆ. ಅದರ ಅರ್ಥ ಏನು ಅಂದ್ರೆ, ಈ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನು ಆಂಪಿಸಿಲಿನ್ ಆಂಟಿಬಯೋಟಿಕ್ ನ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಅಂದ್ರೆ ಯಾವ ಬ್ಯಾಕ್ಟೀರಿಯಾದ ಸೈಟೋಪ್ಲಾಸಮ್ ನಲ್ಲಿ ಈ ಪ್ಲಾಸ್ಮಿಡ್ ಇರುತ್ತೋ ಆ ಬ್ಯಾಕ್ಟೀರಿಯಾನ ನೀವು ಆಂಪಿಸಿಲಿನ್ ಅಥವಾ ಟೆಟ್ರಾಸೈಕ್ಲಿನ್ ಹಾಕಿ ಕೊಲ್ಲೋದಕ್ಕಾಗಲ್ಲ. ಬಿಕಾಸ್ ದೇ ಹ್ಯಾವ್ ಜೀನ್ಸ್ ಅಗೇನೆಸ್ಟ್ ದಿ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ ಅಗೇನೆಸ್ಟ್ ಜೀನ್ ಇದಾವೆ. ಇದು ನೇಚರ್ನಲ್ಲೂ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನಾವು ಆಂಟಿಬಯೋಟಿಕ್ ತಗೊಂಡ್ ಕೂಡಲೇ ಎಲ್ಲಾ ಬ್ಯಾಕ್ಟೀರಿಯಾ ಸತ್ತೋಗಲ್ಲ. ಯಾಕೆಂದ್ರೆ ಆ ಆಂಟಿಬಯೋಟಿಕ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಬ್ಯಾಕ್ಟೀರಿಯಾದಲ್ಲಿ ನಾವು ತಗೊಂಡಿರೋ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರಬಹುದು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸರಿ, ಇದು ನಿಮ್ಗೆ ಗೊತ್ತಾಯ್ತು. ನೇಚರ್ ನಲ್ಲಿ ಪ್ಲಾಸ್ಮಿಡ್ ಯಾಕೆ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ ಅಂತ ನಾನು ಹೇಳಿದೆ. ಅಂದ್ರೆ ಆ ಪ್ಲಾಸ್ಮಿಡ್ ನಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರುತ್ತೆ. ಆ ಜೀನ್ ಇರೋದ್ರಿಂದ ಬ್ಯಾಕ್ಟೀರಿಯಾಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಈಗ ಹೆಂಗೆ ನಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಇದೆಯೋ ಆ ತರ ಬ್ಯಾಕ್ಟೀರಿಯಾನು ಬದುಕೋದಕ್ಕೆ ಇಷ್ಟಪಡುತ್ತೆ, ರೈಟ್? ಬ್ಯಾಕ್ಟೀರಿಯಾ ಆಲ್ಸೋ ವಾಂಟ್ಸ್ ಟು ಸರ್ವೈವ್. ಸೊ ನೀವು ಬ್ಯಾಕ್ಟೀರಿಯಾ ಕೊಲ್ಲೋದಕ್ಕೆ ಆಂಟಿಬಯೋಟಿಕ್ ಹಾಕಿದ್ರೆ ಆ ಆಂಟಿಬಯೋಟಿಕ್ ನಿಂದ ಹೆಂಗೆ ತಾನು ಬಚಾವ್ ಆಗ್ಬೇಕು, ಸರ್ವೈವ್ ಆಗ್ಬೇಕು ಅನ್ನೋದಕ್ಕೆ ಅದು ಜೀನ್ಸ್ ನ ರೆಡಿ ಮಾಡ್ಕೊಂಡಿದೆ. ಇದು ನೇಚರು. ಸರಿ, ನಮಗೇನು ಇಂಟ್ರೆಸ್ಟ್ ಇಲ್ಲಿ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಫಾರ್ ಅಸ್? ಇಲ್ಲಿ ಎಂತ ಟ್ರಿಕ್ಕಿ ಅಂದ್ರೆ, ಇವ್ರೇನ್ ಮಾಡ್ತಾರೆ ಈಗ, ಐ ಹೋಪ್ ಯು ಆರ್ ಫಾಲೋಯಿಂಗ್. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ವಾ ಕಾನ್ಸೆಪ್ಟ್? ಯು ಜಸ್ಟ್ ಲಿಸನ್, ಐ ಆಮ್ ಹೆಲ್ಪ್ಲೆಸ್. ಯಾಕೆಂದ್ರೆ ಅದು ಇರೋದೇ ಹಂಗೆ ಕಾನ್ಸೆಪ್ಟ್. ಈಗ ಈ ನಿಮ್ ಚಿತ್ರ ಕಾಣ್ತಿದೆ, ಅಲ್ಲಿ ಆಂಪಿಸಿಲಿನ್ AMP ಅಂತಿದೆ, ಆಯ್ತಾ? ಆ AMP ಇದು ರೈಟ್ ಸೈಡ್ಗೆ PST1 ಅಂತಿದೆ. PST1 ಅಂದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಅದು. ಈಗ ನಾನೊಂದು ಸಿಂಪಲ್ ಕ್ವಶನ್ ಕೇಳ್ಬಿಡ್ತೀನಿ ನಿಮ್ಗೆ. ನಾನು ಈ PST1 ಅನ್ನೋ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ಹಾಕಿದ್ರೆ ಅದು 3607 ಅಂದ್ರೆ ಇಲ್ಲಿ ಈ ಪಾಯಿಂಟ್, ಓಕೆ, ಇಲ್ಲಿ ಕಟ್ ಮಾಡುತ್ತ.
ಓಕೆ, ಈ ಪ್ಲಾಸ್ಮಿಡ್ನ ಇಲ್ಲಿ ಕಟ್ ಮಾಡುತ್ತೆ, ಅಂದ್ರೆ DNA ಮಾಲಿಕ್ಯೂಲ್ ಇಲ್ಲಿ ಕಟ್ ಆಗಿಬಿಡ್ತು. ಇಲ್ಲಿ ಯಾವ ಜೀನ್ ಇದೆ? ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಸೊ ಈಗ ಇಮ್ಯಾಜಿನ್ ಮಾಡಿ, ಇಲ್ಲಿ ಕಟ್ ಆಯ್ತು ಅಂದ್ರೆ ಆ ಬ್ಯಾಕ್ಟೀರಿಯಾದ್ದು ಆಂಪಿಸಿಲಿನ್ಗೆ ರೆಸಿಸ್ಟೆನ್ಸ್ ಇರುತ್ತೋ ಅಥವಾ ಲಾಸ್ ಆಗಿಬಿಡುತ್ತೋ? ಯಾಕಂದ್ರೆ DNA ಆ ಜೀನ್ಗೆ ಡಿಸ್ಟರ್ಬ್ ಆಗಿದೆ, ಅದನ್ನ ಕಟ್ ಮಾಡಿದಾಗ ರೆಸಿಸ್ಟೆನ್ಸ್ ಕಳ್ಕೊಳ್ಳುತ್ತಲ್ವಾ ಅದು? ಎಸ್ ಸರ್. ಸೊ ಇವರು ಆಂಪಿಸಿಲಿನ್ ಟೆಟ್ರಾಸೈಕ್ಲಿನ್ ಜೀನ್ ನ ಏನಕ್ಕೆ ಹಾಕ್ತಾರೆ ಅಂದ್ರೆ, ನಾನು ಒಂದು ಅಗೇನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಯು ಕ್ಯಾನ್ ಆಸ್ಕ್ ಮಿ ಎನಿ ಟೈಮ್. ಓಕೆ, ಮತ್ತೆ ಬೇಕಾದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ಹೇಳ್ಬಿಡ್ತೀನಿ ನೋಡಿ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ಟೆಕ್ನಿಕಲಿ ಸೈಂಟಿಸ್ಟ್ಗಳದು ಟೆಕ್ನಿಕಲ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರ, ಈಗ ಈ ತರ ಈ ವೆಕ್ಟರ್ ಇದೆಯಲ್ವಾ, ನಾನಿಲ್ಲಿ ಒಂದೇ ಮಾಲಿಕ್ಯೂಲ್ ತೋರಿಸಿರೋದು. ಇಲ್ಲಿ ಇವರು ತಮ್ಮ ಕಲ್ಚರ್ ಮೀಡಿಯಾದಲ್ಲಿ ಅಥವಾ ಪೆಟ್ರಿ ನಲ್ಲಿ ಅಥವಾ ಲ್ಯಾಬ್ ನಲ್ಲಿ ಅಂತ ಅನ್ಕೊಳ್ಳೆ 100 ವೆಕ್ಟರ್ನ ತಗೊಂಡಿರ್ತಾರ ಸೈಂಟಿಸ್ಟ್. ಈ 100 ವೆಕ್ಟರ್ಗೆ PST1 ಏನಿದೆಯಲ್ವಾ, ಇದು ಈ ಎನ್ಸೈಮ್ ನ ಹಾಕಿ ಇಲ್ಲಿ ಕಟ್ ಮಾಡ್ತಾರ. ಇಲ್ಲಿ ಕಟ್ ಮಾಡಿ ತಮಗ್ ಬೇಕಾಗಿರೋ ಯಾವುದೋ ಒಂದು ಫಾರಿನ್ ಜೀನ್ ಇದೆಯಲ್ಲ ಅದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರ. ಆಯ್ತಾ? ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಆ ಪ್ರೊಸೆಸ್ ಮುಗಿದ್ಮೇಲೆ ಈಗ ಇಮ್ಯಾಜಿನ್ ಮಾಡಿ, ನಾನು 100 ವೆಕ್ಟರ್ ಜೊತೆಗೆ ವರ್ಕ್ ಮಾಡ್ತಿದ್ದೀನಿ, ಅಂದ್ರೆ ಅದ್ರ ಮೇಲೆ ಇಂಟ್ರೊಡ್ಯೂಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ. PST1 ರೆಸ್ಟ್ರಿಕ್ಷನ್ ಎನ್ಸೈಮ್ ಹಾಕಿದೆ, ಅವಾಗ ಇಲ್ಲಿ ಕಟ್ ಆಯ್ತು. ಓಕೆ, ಸೊ ಇಲ್ಲಿ ಕಟ್ ಆಗಿ ನಂದು ಜೀನ್ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದನ್ನ ನಾನು ಹೇಳ್ತೀನಿ ಹೆಂಗ್ ಹಾಕ್ತಾರೆ ಅಂತ ನೆಕ್ಸ್ಟ್ ಟಾಪಿಕ್ ನಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನನ್ನ ಜೀನ್ ಆಫ್ ಇಂಟ್ರೆಸ್ಟ್, ಸೊ ಅಂದ್ರೆ ನಾನು ಹಾಕ್ಬೇಕಾಗಿರೋ ಜೀನು ಇಲ್ಲಿ ಬಂದು ಸೇರ್ಕೊಂಡ್ರೆ ಅವಾಗ ಆಂಪಿಸಿಲಿನ್ ಜೀನು ಡಿಸ್ಟರ್ಬ್ ಆಗಿಬಿಡುತ್ತೆ. ನಾನು ಹಾಕಿರೋ ಜೀನು ಇಲ್ಲಿ ಸೇರ್ಕೊಳ್ಳದೆ ಹೋದ್ರೆ ಆಂಪಿಸಿಲಿನ್ ಜೀನು ಹಾಗೆ ಇರುತ್ತೆ. ಸೊ ನಾನು 100 ಬ್ಯಾಕ್ಟೀರಿಯಾ ತಗೊಂಡು ಅದರಲ್ಲಿ ಎನ್ಸೈಮ್ ಹಾಕಿದೆ, ಜೀನ್ ಹಾಕಿದೆ. ಈಗ ನನಗೆ ಗೊತ್ತಿಲ್ಲ ಯಾವ ಬ್ಯಾಕ್ಟೀರಿಯಾದಲ್ಲಿ ನಾನು ಹಾಕಿರೋ ಜೀನು ಹೋಗಿ ಸೇರ್ಕೊಂಡಿದೆ, ಯಾವ್ದು ಸೇರ್ಕೊಂಡಿಲ್ಲ ಅಂತ. ಬಹಳ ಸಿಂಪಲ್. ಆಮೇಲೆ ನೀವು ಆಂಪಿಸಿಲಿನ್ ಆಂಟಿಬಯೋಟಿಕ್ ನ ಆ ಬ್ಯಾಕ್ಟೀರಿಯಾ ಮೇಲೆ ಹಾಕ್ಬಿಡೋದು. 100 ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳಿ, ನಾನು ಆಲ್ರೆಡಿ ಎನ್ಸೈಮ್ ಹಾಕಿದೆ, ನನ್ನ ಜೀನು ಅದರೊಳಗಡೆ ಹೋಗಿ ಸೇರ್ಕೊಳ್ತು. ಎಲ್ಲದರಲ್ಲೂ ಸೇರ್ಕೊಂಡಿರಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ನೇಚರ್ ಅದು. ಸೊ ನನ್ನ ರೆಸ್ಟ್ರಿಕ್ಷನ್ ಎನ್ಸೈಮು ಎಲ್ಲಾ ವೆಕ್ಟರ್ನು ಬ್ರೇಕ್ ಮಾಡಿರಲ್ಲ. ಬಟ್ ನನಗೆ ಯಾವ್ದು ಬ್ರೇಕ್ ಆಗಿದೆ ಯಾವ್ದು ಬ್ರೇಕ್ ಆಗಿಲ್ಲ ಅಂತ ಕಣ್ಣಿಂದ ನೋಡಕ್ ಆಗಲ್ಲ ಇದು, ಯಾಕಂದ್ರೆ ಇದು ಜೀನ್ ಲೆವೆಲ್. ಬಟ್ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಓಕೆ, ಸೊ ಐ ಶುಡ್ ಹ್ಯಾವ್ ಯೂಸ್ಡ್ ಆಲ್ ದೀಸ್ ಡಯಾಗ್ರಾಮ್ಸ್. ನಾನು ನಿಮ್ಗೆ ಇದನ್ನ ಡಯಾಗ್ರಾಮ್ ಎಲ್ಲ ಯೂಸ್ ಮಾಡಬೇಕಾಗಿತ್ತು, ಮರ್ತ್ಬಿಟ್ಟೆ. ಅದನ್ನ ಹಾಕ್ಬೋದು, ಚಿತ್ರ ಸಿಗುತ್ತದು. ಬಟ್ ಕೇಳ್ಕೊಳ್ಳಿ, ಈಗ 100 ಬ್ಯಾಕ್ಟೀರಿಯಾದಲ್ಲಿ ನಾನು ರೆಸ್ಟ್ರಿಕ್ಷನ್ ಎನ್ಸೈಮ್ ಹಾಕಿದ್ದೀನಿ, ಆದ್ರೆ ಎಲ್ಲಿ ನನ್ನ ಜೀನ್ ಸೇರ್ಕೊಂಡಿದೆ ಎಲ್ಲಿ ಸೇರ್ಕೊಂಡಿಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಕಲ್ಚರ್ ಮೀಡಿಯಾ 100 ಬ್ಯಾಕ್ಟೀರಿಯಾ ಇದೆಯಲ್ಲ ಅದ್ರ ಮೇಲೆ ಆಂಪಿಸಿಲಿನ್ ಹಾಕಿಬಿಡ್ತೀನಿ. ಆಂಪಿಸಿಲಿನ್ ಆಂಟಿಬಯೋಟಿಕ್ ಹಾಕಿದಾಗ ಯಾವ ಬ್ಯಾಕ್ಟೀರಿಯಾ ಸತ್ತೋಗುತ್ತೋ, ಡೆಸ್ಟ್ರಾಯ್ ಆಗುತ್ತೋ, ಅದರಲ್ಲಿ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಸೇರ್ಕೊಂಡಿದೆ ಅಂತ ಅರ್ಥ. ಓಕೆ, ಯಾವ ಬ್ಯಾಕ್ಟೀರಿಯಾ ಆಂಪಿಸಿಲಿನ್ ಇಂದ ಸಾಯಲ್ವೋ ಅದರಲ್ಲಿ ಜೀನು ಸೇರ್ಕೊಂಡಿಲ್ಲ ಅಂತ ಅರ್ಥ. ಓಕೆ, ಸೊ ಈಗ ನನಗೆ ಬೇಕಾಗಿರೋದು ಯಾವುದು ಸತ್ತೋಯ್ತಲ್ಲ ಬ್ಯಾಕ್ಟೀರಿಯಾ, ಅಂದ್ರೆ ಆಂಟಿಬಯೋಟಿಕ್ ನಿಂದ, ಆ ಬ್ಯಾಕ್ಟೀರಿಯಾ ನನಗೆ ಬೇಕು. ಈಗ ನೀವು ಕೇಳ್ಬೋದು, ಸರ್ ಸತ್ತೋಗ್ಬಿಟ್ಟಿರುತ್ತಲ್ಲ ಬ್ಯಾಕ್ಟೀರಿಯಾ, ಈಗೇನ್ ಮಾಡೋದು ಅಂತ. ಇಲ್ಲ, ನಾನು ಯಾವ ಸೋರ್ಸ್ ನಿಂದ ಆ ಬ್ಯಾಕ್ಟೀರಿಯಾ ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ನನಗೆ ಅವಾಗ ಗೊತ್ತಾಗುತ್ತೆ. ಅಂದ್ರೆ ಈ ಎ ಸೋರ್ಸ್, ಬಿ ಸೋರ್ಸ್, ಸಿ ಸೋರ್ಸ್ ಈ ತರ ಹಾಕಿರ್ತೀನಲ್ವಾ. ಸೊ ಎ ಸೋರ್ಸ್ ಇಂದ ಹಾಕಿರೋ ಬ್ಯಾಕ್ಟೀರಿಯಾ ಸತ್ತೋಯ್ತು ಆಂಪಿಸಿಲಿನ್ ಇಂದ ಅಂದ್ರೆ ಅದರ ಅರ್ಥ ನಾವು ಅದನ್ನ ಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಗ್ರೂಪ್, ಅದು ಕಾಲನಿ. ಸೊ ಈ ಕಾಲನಿಯಿಂದ ಹಾಕಿರೋ ಬ್ಯಾಕ್ಟೀರಿಯಾ ಸತ್ತೋಯ್ತು ಅಂದ್ರೆ ಹಾಗಾದ್ರೆ ಆ ಬ್ಯಾಕ್ಟೀರಿಯಾದಲ್ಲಿ ಜೀನ್ ಇತ್ತು. ಈಗೇನು ಉಳಿದಿದಾವಲ್ಲ ಬ್ಯಾಕ್ಟೀರಿಯಾ, ಅದನ್ನ ನಾನು ನನ್ನ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೇನೆ. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಅಂಡ್ ಟೆಟ್ರಾಸೈಕ್ಲಿನ್ resistant genes in the vectors. So I hope you understood vector PBR 322. ಇದು ಮೊದಲಿಗೆ ಕಂಡುಹಿಡಿದಂತ PBR 322. ಆಮೇಲೆ ಬಹಳಷ್ಟು ಸೈಂಟಿಸ್ಟ್ಗಳು ಬೇರೆ ಬೇರೆ ಡಿಸೈನ್ ಮಾಡಿದ್ರು, ತಾವೇ ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ದೇರ್ ಆರ್ ಸೋ ಮೆನಿ ಹಂಡ್ರೆಡ್ಸ್ ಆಫ್ ವೆಕ್ಟರ್ಸ್ ಆರ್ ದೇರ್ ವಿಚ್ ಆರ್ ಪ್ರೊಡ್ಯೂಸ್ಡ್. ಆಮೇಲೆ ಎಷ್ಟೋ ವೆಕ್ಟರ್ಗಳನ್ನ ಸೈಂಟಿಸ್ಟ್ ಅದ್ರದ್ದು ಸ್ಟ್ರಕ್ಚರ್ ಬಿಟ್ಕೊಡಲ್ಲ, ಅವೆಲ್ಲ ಸೀಕ್ರೆಟ್, ಅದು ಅವ್ರವ್ರ ಕಂಪ್ನಿನಲ್ಲಿ ಅವ್ರು ಯೂಸ್ ಮಾಡ್ಕೋತಾರೆ. ಓಕೆ, ಸೊ ದಟ್ಸ್ ಅಬೌಟ್ ವೆಕ್ಟರ್, ರೈಟ್. ಸೊ ಇದನ್ನ ಸ್ವಲ್ಪ ಆಮೇಲೆ ರಿವ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಅದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಒನ್ಸ್ ಸಿನ್ಸ್ ಯು ಆಲ್ರೆಡಿ ಅಂಡರ್ಸ್ಟುಡ್ ವೆಕ್ಟರ್, ಸೊ ನಿಮ್ಗೆ ವೆಕ್ಟರ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ನಾನಿಲ್ಲಿ ಟ್ರಾನ್ಸ್ಫರ್ DNA ಅಂತ ಡಿಸ್ಕಸ್ ಮಾಡೋಣ.
ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ರಾನ್ಸ್ಫರ್ ಡಿ ಎನ್ ಎ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಡಿ ಎನ್ ಎ ಗೊತ್ತು ನಿಮ್ಗೆ. ಇದೇನಿದು ಟ್ರಾನ್ಸ್ಫರ್ ಡಿ ಎನ್ ಎ ಅಂದ್ರೆ, ದಿ ಟ್ರಾನ್ಸ್ಫರ್ ಡಿ ಎನ್ ಎ or tDNA is the transferred DNA of the tumor inducing plasmid of some species of bacteria such as Agrobacterium tumefaciens and Agrobacterium rhizogenes. By transferring the tDNA into plant genome, okay, first ಇದನ್ನ ಹೇಳ್ಬಿಡ್ತೀನಿ. ಈ ನಿಮ್ಗೆ ಗೊತ್ತು ಏನು ಅಗ್ರೋಬ್ಯಾಕ್ಟೀರಿಯಂ ಟೊಮಿಫೇಷಿಯನ್ಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇದೆ, ಸಾಯಿಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ನಿಮ್ಗೆ ಪರಿಚಯ ಇದೆ ಇದು. ನಿಮ್ಗೆ ಯಾಕೆ ಪರಿಚಯ ಅಂದ್ರೆ ಅದು ಯಾವ ಫ್ಯಾಮಿಲಿ ಇರೋದು ಪ್ಲಾಂಟ್ನಲ್ಲಿ ಈ ರೂಟ್ ಎಲ್ಲ ರೂಟ್ ನೋಡ್ಯೂಲ್ಸು ಗಂಟಾಗುತ್ತಲ್ಲ, ಅದು ಯಾವ ಫ್ಯಾಮಿಲಿ ಅದು? ರೂಟ್ನಲ್ಲಿ ಗಂಟು ಅದು ಕ್ಯಾರೆಕ್ಟರಿಸ್ಟಿಕ್ ಅಲ್ವಾ ಲೆಗ್ಯುಮಿನೇಸೆ ಪ್ಲಾಂಟ್ ರೂಟ್ ನೋಡ್ಯೂಲ್ಸ್ ಆಗೋದು. ಕರೆಕ್ಟ್. ಸೊ ಆ ರೂಟ್ ನೋಡ್ಯೂಲ್ ಯಾಕಾಗತ್ತೆ ಹೇಳಿ ನಿಮ್ಗೆ ಗೊತ್ತು, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತಲ್ಲ ರೂಟ್ಗೆ. ಸೊ ದಟ್ ದೋಸ್ ರೂಟ್ ನೋಡ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಅಗ್ರೋಬ್ಯಾಕ್ಟೀರಿಯಂ ಟೊಮಿಫೇಷಿಯನ್ಸ್. ನಿಮಗೆ ಗೊತ್ತು ಆ ಬ್ಯಾಕ್ಟೀರಿಯಾ ಆ ರೂಟ್ನಲ್ಲಿ ಹೋಗಿ ನೋಡ್ಯೂಲ್ ಮಾಡ್ಕೊಳ್ಳೋದ್ರಿಂದ ಪ್ಲಾಂಟ್ಗೆ ಏನು ಬೆನಿಫಿಟ್ ಅಪ್ಪ ಅಂದ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ನಿಮ್ಗೆ ಗೊತ್ತದು. ಸೊ ನೈಟ್ರೋಜನ್ ಫಿಕ್ಸ್ ಮಾಡೋದ್ರಿಂದ ಪ್ಲಾಂಟ್ಗೆ ಇದು ಸಿಗುತ್ತೆ, ಏನು ನೈಟ್ರೋಜನ್ ಕಾಂಪೌಂಡ್ ಸಿಗುತ್ತೆ. ಬ್ಯಾಕ್ಟೀರಿಯಾಗೆ ಪ್ಲಾಂಟ್ನಿಂದ ಫುಡ್ ಸಿಗುತ್ತೆ. ಇದು ಒಂಥರ ಮ್ಯೂಚುವಲ್ ಬೆನಿಫಿಟ್. ಇದು ನೀವು ಅದನ್ನೇ ಏನೋ ಎಕಾಲಜಿನಲ್ಲಿ ಅದನ್ನ ಎಕ್ಸಾಂಪಲ್ ಅಂತ ಕೊಡ್ತೀವಿ. ಇಲ್ಲಿ ಬ್ಯಾಕ್ಟೀರಿಯಾ ಏನಿದೆಯಲ್ವಾ ಅಗ್ರೋಬ್ಯಾಕ್ಟೀರಿಯಮ್ಮು, ಆ ಪ್ಲಾಂಟ್ ರೂಟ್ ಒಳಗಡೆ ರೂಟ್ ಸೆಲ್ಗೆ ಒಂದು DNA ನ ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನೇ ನಾವು ಟ್ಯೂಮರ್ ಇಂಡ್ಯೂಸಿಂಗ್ ಅಂತ ಹೇಳ್ತೀವಿ. ನೀವೇ ಹೇಳಿದ್ರಲ್ಲ ಈಗ ಲೆಗ್ಯುಮಿನೇಸ್ ಇದು ರೂಟ್ ನಲ್ಲಿ ಗಂಟಾಗಿರುತ್ತೆ. ಗಂಟಾಗೋದು ಅಂದ್ರೆ ಟ್ಯೂಮರ್. ಅದು ನಾವು ಎನಿಮಲ್ ನಲ್ಲಿ ಟ್ಯೂಮರ್, ಕ್ಯಾನ್ಸರ್ ಟ್ಯೂಮರ್ ಅಂತ ಹೇಳ್ತೀವಲ್ಲ, ಆ ತರ ಟ್ಯೂಮರ್ ಅದು. ಇಟ್ಸ್ ನಥಿಂಗ್ ಬಟ್ ಟ್ಯೂಮರ್ ಆಫ್ ದ ರೂಟ್ಸ್. ಸೊ ಆ ಟ್ಯೂಮರ್ ಹೆಂಗ್ ಫಾರ್ಮ್ ಆಯ್ತು, ಹೆಂಗೆ ಅಂದ್ರೆ ಅಗ್ರೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಾ ಆ ಪ್ಲಾಂಟ್ ಸೆಲ್ ಒಳಗಡೆ ಒಂದು ಪ್ಲಾಸ್ಮಿಡ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಆ ಪ್ಲಾಸ್ಮಿಡ್ ಹೆಸರು ಏನು ಅಂದ್ರೆ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, TI ಪ್ಲಾಸ್ಮಿಡ್. ಇಲ್ಲಿ ಹೆಸರು ಇದೆ ನೋಡಿ, TI ಪ್ಲಾಸ್ಮಿಡ್. ಇದು ಪ್ಲಾಂಟ್ ಸೆಲ್ ಒಳಗಡೆ ಹೋಗಿ ಟ್ಯೂಮರ್ ಆಗೋ ತರ ಮಾಡುತ್ತೆ. ಸೊ ಟ್ಯೂಮರ್ ಆದಾಗ ನಿಮ್ಗೆ ಅದು ಗಂಟು ತರ ಕಾಣುತ್ತೆ, ನೊಡ್ಯೂಲ್ಸ್ ಅಂತ ಹೇಳ್ತೀವಿ, ರೂಟ್ ನೊಡ್ಯೂಲ್ಸ್. ಸೊ ಇಟ್ ಇಸ್ ಅ ಟಿಪಿಕಲ್ ಕ್ಯಾರೆಕ್ಟರ್ ಆಫ್ ಲೆಗ್ಯುಮಿನೇಸೆ ಪ್ಲಾಂಟ್ಸ್ ಅಂತ ನೀವೇ ಹೇಳಿದ್ರೆ ಸರಿ. ಇದು ಏನ್ ಮಾಡುತ್ತೆ, ಬೈ ಟ್ರಾನ್ಸ್ಫರಿಂಗ್ ದ tDNA ಇಂಟು ದ ಪ್ಲಾಂಟ್ ಜೀನೋಮ್, ದ ಬ್ಯಾಕ್ಟೀರಿಯಂ ಎಸೆನ್ಷಿಯಲಿ ರೀಪ್ರೋಗ್ರಾಮ್ಸ್ ದ ಪ್ಲಾಂಟ್ ಸೆಲ್ ಟು ಗ್ರೋ ಇಂಟು ಅ ಟ್ಯೂಮರ್ and produce a unique food source for the bacteria. ಇದನ್ನೇ ನಾನು ಹೇಳಿದ್ದು. ಈ tDNA ಪ್ಲಾಂಟ್ ಸೆಲ್ ಒಳಗಡೆ ಹೋದ್ಮೇಲೆ ಪ್ಲಾಂಟ್ ಸೆಲ್ ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಪ್ಲಾಂಟ್ ಸೆಲ್ದು ಏನು ಫುಡ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದನ್ನ ತಾನು ಯೂಸ್ ಮಾಡಿಕೊಂಡು ತಾನು ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾಗೆ ಫುಡ್ ಸಿಕ್ತು. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾದ ಮೆಟಬಾಲಿಕ್ ಆಕ್ಟಿವಿಟಿನಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಪ್ಲಾಂಟ್ಗೂ ಬೆನಿಫಿಟ್ ಆಗುತ್ತೆ. ಸೊ ಇದೊಂಥರ ಪ್ಲಸ್ ಅಂದ್ರೆ ಪಾಸಿಟಿವ್ ರಿಲೇಷನ್ ಇದು. ಪ್ಲಾಂಟ್ ಇಂದ ಬ್ಯಾಕ್ಟೀರಿಯಾಗೆ ಫುಡ್ ಸಿಕ್ತು, ಬ್ಯಾಕ್ಟೀರಿಯಾದಿಂದ ಪ್ಲಾಂಟ್ಗೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ನಾವು ದಿಸ್ tDNA ಇದು ನೇಚರ್ನಲ್ಲಿ ಆಲ್ರೆಡಿ ಇದೆ. ಓಕೆ, ನೀವು ಬಾಟ್ನಿ ಸ್ಟೂಡೆಂಟ್, ನಿಮಗೆ ಇದು ಗೊತ್ತೇ ಇತ್ತು. ಇದನ್ನ ಜೆನೆಟಿಕ್ ಇಂಜಿನಿಯರಿಂಗ್ ನಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಅಗ್ರೋಬ್ಯಾಕ್ಟೀರಿಯಂ ಟೊಮಿಫೇಷಿಯನ್ಸ್ ಬ್ಯಾಕ್ಟೀರಿಯಾ ಪ್ಲಾಂಟ್ ಸೆಲ್ ಒಳಗಡೆ ಅದೇನ್ ಕಳಿಸುತ್ತಲ್ಲ ಪ್ಲಾಸ್ಮಿಡ್, ಯಾವ್ದದು ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಈಗ ಸಿಂಪಲ್ ಆಗಿ ವಿಚಾರ ಮಾಡಿ, ಈ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ನಲ್ಲಿ ನಿಮಗ್ ಬೇಕಾಗಿರೋ ಜೀನ್ ನ ಇಂಟ್ರೊಡ್ಯೂಸ್ ಮಾಡಿ ಆ ಬ್ಯಾಕ್ಟೀರಿಯಾ ಒಳಗಡೆ ಸೇರಿಸ್ಬಿಟ್ರೆ, ಸೊ ಹಾಗಾದ್ರೆ ನಿಮ್ಮ ಕೆಲಸನ ಬ್ಯಾಕ್ಟೀರಿಯಾ ಮಾಡುತ್ತೆ, ರೈಟ್? ಸೊ ಬ್ಯಾಕ್ಟೀರಿಯಾ ವಿಲ್ ಟ್ರಾನ್ಸ್ಫರ್ ದ ಜೀನ್ ಆಫ್ ಯುವರ್ ಇಂಟ್ರೆಸ್ಟ್ ಇಂಟು ಪ್ಲಾಂಟ್ ಸೆಲ್, ರೈಟ್? ಸೊ ಪ್ಲಾಂಟ್ ಸೆಲ್ಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಏನು ಉಪಯೋಗ ಅಂದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ಆ ಪ್ಲಾಂಟ್ ಇಂದ ನಿಮ್ಗೆ ಯಾವುದೋ ಒಂದು ಕೆಮಿಕಲ್ ಅಥವಾ ಒಂದು ಮಾಲಿಕ್ಯೂಲ್ ಬೇಕಾಗಿತ್ತು ಅಂದ್ರೆ ಆ ಜೀನ್ ನ ಇಂಟ್ರೊಡ್ಯೂಸ್ ಮಾಡಿದಾಗ, ಸೊ ನಿಮ್ಮ ಏನು ಮಾಡಿಫೈಡ್ ಪ್ಲಾಂಟ್ ಇದೆಯಲ್ಲ ಅದು ನಿಮಗ್ ಬೇಕಾಗಿರೋ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡೋಕೆ ಶುರು ಮಾಡುತ್ತೆ, ಒಂದು ಮಾಲಿಕ್ಯೂಲ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಟ್ರಾನ್ಸ್ಫರ್ DNA is used for production of commercially important transgenic plant. ಓಕೆ, ಸೊ ಬಹುಶಃ ಇನ್ನೊಂದು ಟಾಪಿಕ್ ನಲ್ಲಿ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಬರುತ್ತೆ, ಅಲ್ಲಿ ಹೇಳ್ತೀನಿ. ಅಂದ್ರೆ ನೀವು ಪ್ಲಾಂಟ್ ಒಳಗಡೆ ಫಾರಿನ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಟ್ರಾನ್ಸ್ಫರ್ DNA ಬೆಸ್ಟ್ ವೆಹಿಕಲ್. ಇದು ಒಂಥರ ವೆಕ್ಟರ್ ತರಾನೇ. ಸೊ ಯೂಸಿಂಗ್ ಟ್ರಾನ್ಸ್ಫರ್ DNA, ಯಾಕೆಂದ್ರೆ ನೇಚರ್ನಲ್ಲಿ ಆಲ್ರೆಡಿ ಆಗ್ತಾ ಇದೆ ಅದು. ಅಂದ್ರೆ tDNA ಬಹಳ ಈಸಿಯಾಗಿ ಪ್ಲಾಂಟ್ದು ರೂಟ್ ಸೆಲ್ ಒಳಗಡೆ ಜಾಯ್ನ್ ಆಗಿಬಿಡುತ್ತೆ. ಸೊ ನೀವೇನ್ ಮಾಡ್ತಾ ಇದ್ರೆ, ಆ tDNA ಒಳಗಡೆ ನಿಮಗ್ ಬೇಕಾಗಿರೋ ಜೀನ್ ಹಾಕ್ತಾ ಇದ್ದಾರೆ. ಸೊ ಯು ಆರ್ ಇಂಟ್ರೊಡ್ಯೂಸಿಂಗ್ ದ ಜೀನ್ ಆಫ್ ಯುವರ್ ಇಂಟ್ರೆಸ್ಟ್ ಇಂಟು ದ tDNA and you are passing it to the plant.
ಸೊ ಅವಾಗ ಆ ಪ್ಲಾಂಟ್ ಏನಾಗ್ಬಿಡುತ್ತೆ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಆಗಿಬಿಡುತ್ತೆ, ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ ಆಗಿಬಿಡುತ್ತೆ, GM ಪ್ಲಾಂಟ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋ ಯಾವುದೋ ಒಂದು ಕೆಮಿಕಲ್ ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದಟ್ ಈಸ್ ಹೌ ದಿ tDNA is also used. I hope you understood tDNA. tDNA is the tumor inducing plasmid of agrobacterium bacteria, ಫೈಲ್ ಬ್ಯಾಕ್ಟೀರಿಯಾ ಬರುತ್ತಲ್ಲ ಅದು. ಓಕೆ ದೆನ್, ಸೊ ದಟ್ಸ್ ಅಬೌಟ್ tDNA. ಇನ್ನೊಂದು 2 ಕಾನ್ಸೆಪ್ಟ್ ಇದೆ, ಇದು ಒಂದು ಹೇಳ್ಬಿಡ್ತೀನಿ. ಯು ಹ್ಯಾವ್ ಎನಿ ಕ್ವಶನ್ಸ್? ನೋ ಕ್ವಶನ್? ಕೇಳ್ತಿದ್ರ ಇನ್ನು? ಓಕೆ, ಎಸ್, ಫೈನ್. ಚಂದನ, GR ಸರ್. ಕೇಳ್ತಿದ್ರ? ಫುಲ್ ಹಾ, ಎಸ್ ಸರ್. ಕ್ಲಾಸ್ ಫುಲ್ ಸೈಲೆಂಟ್ ಆಗಿಬಿಡ್ತು, ಅದಕ್ಕೆ ಕನ್ಫ್ಯೂಷನ್ ಆಯ್ತು ನನಗೆ. ಇದೇನು ಆ DNA, ಈ DNA, BDNA, CDNA ಅಂತ ತಲೆ ಕೆಟ್ಟು ಯಾವ DNA ಏನು ಅಂತ. ಎನಿವೆ, ನೋ ಪ್ರಾಬ್ಲಮ್. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದೊಂದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದರಲ್ಲೇ ಇನ್ನೂ 2 ಇದೆ, ಒಂದು ಕ್ಲೋನಿಂಗ್ ಅಂತ ಬರುತ್ತಾ. ಓಕೆ, ಸೊ cDNA ಆ್ಯಂಡ್ ಕ್ಲೋನಿಂಗ್ ಅಂತ. ಈ cDNA ಒಂದು ಹೇಳ್ಬಿಡ್ತೀನಿ ಅಷ್ಟೇ. ಸೊ ಟುಡೇ ವಿಲ್ ಜಸ್ಟ್ ಡಿಸ್ಕಸ್ cDNA, ಕಾಂಪ್ಲಿಮೆಂಟರಿ DNA ಲೈಬ್ರರಿ ಅಂತ. A cDNA library represents a collection of only the genes that are encoded into proteins by an organism. ಏನಿಲ್ಲ, ಬಹಳ ಸಿಂಪಲ್, ಇದು ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ, ಒಂದು 4 ಲೈನಲ್ಲಿ ಹೇಳ್ಬಿಡ್ತೀನಿ ನೋಡಿ. cDNA ಅಂದ್ರೆ ಏನು ಅಂದ್ರೆ, ಈಗ ನಮ್ಮ DNA ಇರುತ್ತಲ್ವಾ, ಅಥವಾ ಯಾವುದೋ ಒಂದು ಆರ್ಗ್ಯಾನಿಸಮ್ದು DNA, ಅದರಲ್ಲಿ ಕೋಡಿಂಗ್ ಸೀಕ್ವೆನ್ಸು, ನಾನ್ ಕೋಡಿಂಗ್ ಸೀಕ್ವೆನ್ಸು 2 ಇರ್ತವೆ. ಅಂದ್ರೆ ಉದ್ದಕ್ಕೆ DNA ಇತ್ತು ಅಂದ್ರೆ, ರೈಟ್? ಸೊ ಆ DNA ನಲ್ಲಿ ಕೋಡಿಂಗು, ನಾನ್ ಕೋಡಿಂಗು 2 ಇರುತ್ತೆ. ಈಗ ಸೊ ಯು ನೋ ಅಬೌಟ್ ದಿ ಸೀಕ್ವೆನ್ಸಸ್, ಕೋಡಿಂಗ್ ಸೀಕ್ವೆನ್ಸ್ ಆ್ಯಂಡ್ ನಾನ್ ಕೋಡಿಂಗ್ ಸೀಕ್ವೆನ್ಸ್, ರೈಟ್? ಸೊ ಕೋಡಿಂಗ್ ಆ್ಯಂಡ್ ನಾನ್ ಕೋಡಿಂಗ್ ಸೀಕ್ವೆನ್ಸ್ 2 ಬರುತ್ತೆ. ಇಲ್ಲಿ ಕಾಂಪ್ಲಿಮೆಂಟರಿ DNA ಅಂದ್ರೆ ಏನು ಅಂದ್ರೆ, ರೈಟ್? ಸೊ ಕಾಂಪ್ಲಿಮೆಂಟರಿ DNA ಮೀನ್ಸ್, ಓಕೆ, ಜಸ್ಟ್ ಇಮ್ಯಾಜಿನ್ this is the DNA, right? ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಜೀನ್, ಓಕೆ, ದಿಸ್ ಈಸ್ ಜೀನ್. ಆಮೇಲೆ ಇಲ್ಲಿ ಇನ್ನೊಂದು ಜೀನ್ ಇರುತ್ತೆ, ಇಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಇನ್ನೊಂದು ಜೀನ್ ಇರುತ್ತೆ. ಸೊ ಲೈಕ್ ದಿಸ್, ದೀಸ್ ಆರ್ ದ 3 genes of the DNA. So this is the DNA molecule, right? And this is gene number 1, and this is gene number 2, and this is gene number 3. ಇಲ್ಲೇನಿದಾವಲ್ಲ, ಇವೆಲ್ಲ ನಾನ್ ಕೋಡಿಂಗ್ ಸೀಕ್ವೆನ್ಸಸ್. ಇದು ಅಂದ್ರೆ ಇಷ್ಟುದ್ದ DNA ನಲ್ಲಿ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಇರೋದು ಇಲ್ಲಿ. ಲೆಟ್ ಅಸ್ ಸೇ A gene, B gene ಅಂಡ್ C gene. ಕಾಂಪ್ಲಿಮೆಂಟರಿ DNA ಅಂತ ನಾನು ಹೇಳ್ತಿದ್ದೆ ನಿಮಗೆ. cDNA ಅಂದ್ರೆ ಏನು ಗೊತ್ತಾ, ಇದ್ರದ್ದು mRNA ಬಂದಿರುತ್ತೆ, ಓಕೆ, ನಿಮಗೆ ಗೊತ್ತು. ಸೊ ಇಟ್ ಪ್ರೊಡ್ಯೂಸಸ್ mRNA. ಸೊ ಇದು mRNA ಪ್ರೊಡ್ಯೂಸ್ ಮಾಡೋದು, ಇದು 2ನೇ mRNA, ಇದು 3ನೇ mRNA ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ mRNA. ಇಲ್ಲಿಂದ mRNA ಬರಲ್ಲ, ಯಾಕೆಂದ್ರೆ ಇದು ನಾನ್ ಕೋಡಿಂಗ್ ಇದೆ. ಅಂದ್ರೆ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಇರೋದು ಇಲ್ಲಿ, ಇಲ್ಲಿ, ಇಲ್ಲಿ. ABC 3 mRNA ಮಾಲಿಕ್ಯೂಲ್. ಓಕೆ, ಸೊ ದೀಸ್ ಆರ್ ದ 3 mRNA ಮಾಲಿಕ್ಯೂಲ್ಸ್. ಈಗ ನಾನು ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ, ಏನಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ನಿಮಗೆ ಗೊತ್ತು mRNA ನಿಂದ ನೆಕ್ಸ್ಟ್ ಸ್ಟೆಪ್ ಆಕ್ಚುಲಿ ಏನು ಅಂದ್ರೆ ಪ್ರೋಟೀನ್ ಆಗಬೇಕು. ಇಲ್ಲಿ ಪ್ರೋಟೀನ್ ಮಾಡಲ್ಲ, ಅದ್ರ ಬದಲು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು, DNA ನಿಂದ mRNA ಬರೋದು. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ mRNA ಇಂದ DNA ಪ್ರೊಡ್ಯೂಸ್ ಮಾಡೋದು. ಸೊ ಈ mRNA ಮಾತ್ರ ಇದನ್ನ ವಾಪಸ್ DNA ಕನ್ವರ್ಟ್ ಮಾಡ್ತೇವೆ. ಸೊ RNA is again converted back into DNA. So this is called reverse transcription. So ಇಲ್ಲೊಂದು DNA ಫ್ರಾಗ್ಮೆಂಟ್ ರೆಡಿ ಆಯ್ತು, ಇಲ್ಲೊಂದು DNA ಫ್ರಾಗ್ಮೆಂಟ್ ರೆಡಿ ಆಯ್ತು, ಇದು 3ನೇ DNA ಫ್ರಾಗ್ಮೆಂಟ್ ರೆಡಿ ಆಯ್ತು. ಈಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ 3ನ್ನ ಜಾಯಿನ್ ಮಾಡ್ತೀವಿ. ಸೊ ಅವಾಗ ನಮಗೆ ಇಷ್ಟು ಉದ್ದದ್ದು ಒಂದು DNA ಸಿಗುತ್ತೆ, ರೈಟ್? ಸೊ ದಿಸ್ ಈಸ್ ದ DNA which is having A gene, B gene and C gene, ರೈಟ್? ಮಧ್ಯ ಏನಿಲ್ಲ ಹೇಳಿ, ಈಗ ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇಲ್ವೇ ಇಲ್ಲ. ಅಂದ್ರೆ ನಾವು ಇಷ್ಟು ಉದ್ದ DNA ಇತ್ತಲ್ವಾ, ಇದನ್ನ
ಇದರಲ್ಲಿರೋ ನಾನ್ ಮೀನಿಂಗ್ ಅಂದ್ರೆ ಮೀನಿಂಗ್ಲೆಸ್ ಪೋರ್ಷನ್ನ ತೆಗೆದುಹಾಕಿ ಬರೀ ಮೀನಿಂಗ್ಫುಲ್ ಪೋರ್ಷನ್ ಅಂದ್ರೆ ಜೀನ್ಸ್ ಇರೋದನ್ನ ಮಾತ್ರ ಒಂದು ರೆಡಿ ಮಾಡಿದ್ವಲ್ಲ, ಇದನ್ನೇ ನಾವು ಸಿ ಡಿ ಎನ್ ಎ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಡಿ ಎನ್ ಎ. ಅಂದ್ರೆ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಇರೋದು ಮಾತ್ರ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಯಾರ್ದು ನಂದ? ಸರಿಯಾಗಿ ಕೇಳಿಸ್ತಿಲ್ಲ ಸರ್. ಒಂದ್ ಸೆಕೆಂಡ್, ಎಲ್ರಿಗೂ ಅದೇ ತರ ಆಗ್ತಿದ್ಯಾ ನಾವು? ಸರ್ ಈಗ ಒಂದ್ ಸೆಕೆಂಡ್, ಇಸ್ ಇಟ್ ಸೇಮ್? ಈಗಲೂ ಹಂಗೆ ಆಗ್ತಿದ್ಯಾ? ಇವಾಗ ಕೇಳಿಸ್ತಿದೆ ಸರ್. ನಾವು ಅಂದ್ರೆ ನಾನು ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡ್ಕೊಂಡಿದ್ದೆ ಮೈಕ್ ನಿಂದ, ಅದಕ್ಕೆ ಆ ಥರ ಇರಬೇಕು. ನಾನು ಎಕ್ಸ್ಪ್ಲೈನ್ ಮಾಡಿದ್ ಗೊತ್ತಾಯ್ತಾ? ಕೇಳಿಸಿಲ್ಲ ಸರ್, ಬ್ರೇಕ್ ಆಯ್ತು. ಓಕೆ, ಸೊ ಐ ವಿಲ್ ಟೇಕ್ 1 minute and I will explain it. ಸಾರಿ ಫಾರ್ ರಿಪೀಟಿಂಗ್. ಒಂದ್ಸರಿ ಕೇಳೋದೇ ಬೇಜಾರು, ಪಾಪ ಇನ್ನೊಂದ್ಸರಿ ಕೇಳ್ತೀನಿ. ಇಲ್ಲಿ ಹೇಳ್ಬಿಡ್ತೀನಿ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಏನು ಗೊತ್ತಾ, ಈ ಕಾನ್ಸೆಪ್ಟ್ ಕಾಂಪ್ಲಿಮೆಂಟರಿ ಡಿ ಎನ್ ಎ ಅಂತ. ಕಾಂಪ್ಲಿಮೆಂಟರಿ ಡಿ ಎನ್ ಎ ಅಂದ್ರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಇದು ಒರಿಜಿನಲ್ ಡಿ ಎನ್ ಎ. ಸೊ ದಿಸ್ ಈಸ್ ದಿ ಒರಿಜಿನಲ್ ಡಿ ಎನ್ ಎ. ನಿಮಗೆ ಗೊತ್ತು, ಒರಿಜಿನಲ್ ಡಿ ಎನ್ ಎ ನಲ್ಲಿ ಅಂದ್ರೆ ಏನ್ ಡಿ ಎನ್ ಎ ಇದೆಯಲ್ಲ, ಅದರಲ್ಲಿ ಕೋಡಿಂಗು ಮತ್ತು ನಾನ್ ಕೋಡಿಂಗ್ ರೀಜನ್ ಇರುತ್ತೆ. ಇದು ಎ ಜೀನು, ಇದು ಬಿ ಜೀನು, ಇದು ಸಿ ಜೀನು. ಇಲ್ಲಿ ಮಧ್ಯೆ ಏನಿದೆಯಲ್ಲ ಇದು ಮೀನಿಂಗ್ಲೆಸ್, ಇದು ನಾನ್ ಕೋಡಿಂಗ್ ರೀಜನ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಒಂದು ಪ್ರೊಸೆಸ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎ ಜೀನು ಎಕ್ಸ್ಪ್ರೆಸ್ ಆಗುವಾಗ ಎಂ ಆರ್ ಎನ್ ಎ, ಸೊ ಇಟ್ ಪ್ರೊಡ್ಯೂಸಸ್. ಇಸ್ ಇಟ್ ವಿಸಿಬಲ್ ಸ್ಕ್ರೀನ್? Okay. Am I audible now? Yes sir. I don't know why. Something is wrong. ಈಗ ಕೇಳಿಸ್ತಿದೆಯಲ್ವಾ? ಐ ಆಮ್ ವೆರಿ ಸಾರಿ. ಐ ಡೋಂಟ್ ನೋ ಯಾಕೋ ಕಟ್ ಆಯ್ತದೋ ಪ್ರಾಬ್ಲಮ್. ಐ ಡೋಂಟ್ ನೋ ವಾಟ್ ಈಸ್ ದ ಪ್ರಾಬ್ಲಮ್. ಸೊ ಎನಿವೆ, ಜಸ್ಟ್ 1 minute, ಸೊ ವಿ ಕ್ಯಾನ್ ಡಿಸ್ಕಸ್ ಇಟ್ ಲೇಟರ್ ಆಲ್ಸೋ. ಇಷ್ಟುದ್ದ ಡಿ ಎನ್ ಎ ಇರುತ್ತಲ್ವಾ, ಈ ಡಿ ಎನ್ ಎ ನಲ್ಲಿ ಇದು ಎ ಜೀನು, ಇದು ಬಿ ಜೀನು, ಇದು ಸಿ ಜೀನು. ನಮಗೆ ಇಷ್ಟು ದೊಡ್ಡ ಡಿ ಎನ್ ಎ ನಲ್ಲಿ ನಿಮಗೆ ಗೊತ್ತು, ನಮ್ಮ ಡಿ ಎನ್ ಎ ನಲ್ಲಿ ಬರೀ ಒಂದು ಸ್ವಲ್ಪ ಪರ್ಸೆಂಟ್ ಮಾತ್ರ, ಒಂದು 10% ಮಾತ್ರ ಮೀನಿಂಗ್ಫುಲ್ ಇರುತ್ತೆ, ಉಳಿದಿರೋದೆಲ್ಲ ಜಂಕ್ ಡಿ ಎನ್ ಎ ಅಂತ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಕಾಂಪ್ಲಿಮೆಂಟರಿ ಡಿ ಎನ್ ಎ ಲೈಬ್ರರಿ ಅಂತ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಈಗ ಎ ಜೀನ್ ಇದೆಯಲ್ವಾ, ಇಲ್ಲಿಂದ ಎಂ ಆರ್ ಎನ್ ಎ ಪ್ರೊಡ್ಯೂಸ್ ಆಗುತ್ತೆ. ಈ ಎಂ ಆರ್ ಎನ್ ಎ ಮತ್ತು ಬಿ ಜೀನ್ ಎಂ ಆರ್ ಎನ್ ಎ, ಸಿ ಜೀನ್ ಎಂ ಆರ್ ಎನ್ ಎ, ಈ ಎಂ ಆರ್ ಎನ್ ಎನ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಒಂದು ಪ್ರೋಸೆಸ್ ಬರುತ್ತೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿ ನೀವು ಆರ್ ಎನ್ ಎ ನಿಂದ ವಾಪಸ್ ಡಿ ಎನ್ ಎ ಮಾಡಬಹುದು. ಅವಾಗ ಕೋಡಿಂಗ್ ಸೀಕ್ವೆನ್ಸ್ ಮಾತ್ರ ಫಾರ್ಮ್ ಆಗುತ್ತೆ. ಸೊ ಇದನ್ನ ಇಲ್ಲಿಂದ ಒಂದು ಕೋಡಿಂಗ್ ಡಿ ಎನ್ ಎ, ಇದೊಂದು ಡಿ ಎನ್ ಎ ಫ್ರಾಗ್ಮೆಂಟ್, ಇದೊಂದು ಡಿ ಎನ್ ಎ ಫ್ರಾಗ್ಮೆಂಟ್ ವಾಪಸ್ಸು ಎಂ ಆರ್ ಎನ್ ಎ ನಿಂದ ಪ್ರೊಡ್ಯೂಸ್ ಮಾಡಿ ಈ ಮೂರನ್ನ ಜಾಯಿನ್ ಮಾಡಿಬಿಟ್ರೆ ಇಲ್ಲೇನಿದೆಯಲ್ವಾ, ಇದು ಕಾಂಪ್ಲಿಮೆಂಟರಿ ಡಿ ಎನ್ ಎ. ಯಾಕಂದ್ರೆ ಇದರಲ್ಲಿ ಬರೀ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಮಾತ್ರ ಇದೆ, ಜಂಕ್ ಡಿ ಎನ್ ಎ ಇಲ್ವೇ ಇಲ್ಲ. ಸೊ ಲೈಕ್ ದಿಸ್ ಒಂದು ಆರ್ಗ್ಯಾನಿಸಮ್ದು, ಯಾವುದೋ ಒಂದು ಆರ್ಗ್ಯಾನಿಸಮ್, ಸೊ ಆ ಆರ್ಗ್ಯಾನಿಸಮ್ದು ಪೂರ್ತಿ ಡಿ ಎನ್ ಎ ಯೂಸ್ ಮಾಡಿ ನೀವು ಅದರಲ್ಲಿರೋ ಎಲ್ಲಾ ಜೀನ್ದು ಇನ್ಫಾರ್ಮೇಶನ್ ತೆಗೆದು ಒಂದೇ ಸ್ಮಾಲ್ ಡಿ ಎನ್ ಎ ಫ್ರಾಗ್ಮೆಂಟ್ ರೆಡಿ ಮಾಡಬಹುದು. ಆ ಸ್ಮಾಲ್ ಡಿ ಎನ್ ಎ ನಲ್ಲಿ ಎಲ್ಲಾ ಜೀನ್ಸು ಒಟ್ಟಿಗೆ ಸೇರ್ಕೊಂಡ್ಬಿಡ್ತವೆ. ವಿ ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟರಿ ಡಿ ಎನ್ ಎ ಲೈಬ್ರರಿ. ಅಂದ್ರೆ ಜೀನ್ ಸೀಕ್ವೆನ್ಸ್ ಮಾಡಿದಾಗ ನಮಗೆ ಜಂಕ್ ಡಿ ಎನ್ ಎ ಕನ್ಫ್ಯೂಷನ್ ಆಗಲ್ಲ, ಬರೀ ಜೆನೆಟಿಕ್ ಇನ್ಫಾರ್ಮೇಶನ್ ಮಾತ್ರ ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಡಿ ಎನ್ ಎ. ಎನಿವೆ, ಲೇಟರ್ ಯು ಕ್ಯಾನ್ ಪ್ಲೀಸ್ ರೀಡ್ ದ ಇನ್ಫಾರ್ಮೇಶನ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಆಮೇಲೆ ಓದ್ಕೊಳ್ಳಿ. ಕಾಂಪ್ಲಿಮೆಂಟರಿ ಡಿ ಎನ್ ಎ ನೋಟ್ಸ್ ಕೊಟ್ಟಿರ್ತೀನಿ, ಕಾನ್ಸೆಪ್ಟ್ ಅರ್ಥ ಆಗದ ಇದ್ರೆ. ಇನ್ನೊಂದು ಕ್ಲೋನಿಂಗ್ ಅಂತ ಇತ್ತು, ದಟ್ ಐ ವಿಲ್ ಟೇಕ್ ಇನ್ ಅನದರ್ ಕ್ಲಾಸ್, ರೈಟ್? ಬಿಕಾಸ್ ದ ಕಾನ್ಸೆಪ್ಟ್ಸ್ ಆರ್ ಟೂ ಮಚ್ ಕನ್ಫ್ಯೂಸಿಂಗ್ ಅಂಡ್ ಐ ಡೋಂಟ್ ನೋ ವೈ there was a small technical glitch, ಸ್ವಲ್ಪ ಕಟ್ ಆಗಿತ್ತು. If you have any questions regarding this topic, you can ask me. Otherwise,
ವಿ ಕ್ಯಾನ್ ಕನ್ಕ್ಲೂಡ್. ಒಂದು ಕೆಲಸ ಮಾಡಿ, ನೀವು ಇದ್ರದ್ದು ವಿಡಿಯೋ ಹಾಕಿರ್ತೀನಿ, ಬೇಕಾದ್ರೆ ಅದನ್ನು ನೋಡ್ಕೊಂಡಿರಿ. ಇಲ್ವಾ ಡೌಟ್ ಇದ್ರೆ ನೋಟ್ ಡೌನ್ ಮಾಡ್ಕೊಂಡಿರಿ. ಅಂದ್ರೆ TDNA ಬಗ್ಗೆ ಅಥವಾ ವೆಕ್ಟರ್ ಬಗ್ಗೆ ಏನಾದರೂ ಯು ಕ್ಯಾನ್ ಆಲ್ಸೋ ಸರ್ಚ್ ಆನ್ ಯುವರ್ ಓನ್. ಬಟ್ ನಮಗೆ ಎಕ್ಸಾಮಿನೇಷನ್ ಪರ್ಪೋಸು ಬರೀ ಡೆಫಿನಿಷನ್ಸು ಆಮೇಲೆ ಮೀನಿಂಗ್ ಮಾತ್ರ ಸಾಕು. ನಾನು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಏನಕ್ಕೆ ಹೇಳಿದೆ ಅಂದರೆ ಯಾವ ಥರ ಯೂಸ್ ಮಾಡ್ತಾರೆ ಜೆನೆಟಿಕ್ ಇಂಜಿನಿಯರಿಂಗ್ನಲ್ಲಿ ಅಂತ ಹೇಳಿದ್ದು. ಆ್ಯಂಡ್ ಐ ಹೋಪ್ ಯು ಡು ನಾಟ್ ಹ್ಯಾವ್ ಎನಿ ಡೌಟ್ಸ್. ಏನಾದರೂ ಕ್ವಶನ್ಸ್ ಇದೆಯಾ? ನೋ ಕ್ವಶನ್ಸ್. ಫೈನ್. ಮತ್ತೆ ಕ್ಲಾಸ್ ಇದೆಯಾ ಈಗ 11 ಗಂಟೆಗೆ? ಓಕೆ. ಡೇಟಾ ಉಳಿಯುತ್ತಾ ಸಂಜೆಗೆ ನಿಮ್ಮ ವಾಟ್ಸಪ್ಗೆ? ಆಮೇಲೆ ಪಾಪ ನಿಮ್ದು ಯಾವುದದು ಅದು ಫೋಟೋ ಹಾಕ್ತಿರಲ್ರಿ, ಯಾವುದದು ಆ್ಯಪು? ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ಗೆ ಎಲ್ಲ ಅಪ್ಲೋಡ್ ಮಾಡೋಷ್ಟು ಉಳಿಯುತ್ತಾ ಕೊನೆಗೆ ಡೇಟಾ, ದಿನದ ಕೊನೆಗೆ? ಎಷ್ಟು ಒಂದು 3 GB ಹಾಕೋತಿರೋಣ ಪಾಪ. ಎನಿವೆ, ನಾಟ್ ಅ ಪ್ರಾಬ್ಲಮ್. ಸೊ ವಿ ಕ್ಯಾನ್